ಮೊದಲನೇದಾಗಿ ಈ GS ದೀಕ್ಷಿತ್ ಅವರ ಸ್ಮಾರಕ ಉಪನ್ಯಾಸವನ್ನು ಕೊಡೋದಕ್ಕೆ ನನ್ನನ್ನು ಆಹ್ವಾನಿಸಿರೋದಕ್ಕೆ ಮಿಥಿಕ್ ಸೊಸೈಟಿಯ ಎಲ್ಲ ಕಾರ್ಯದರ್ಶಿಗಳಿಗೂ ನನ್ನ ಆತ್ಮೀಯವಾದಂತಹ ಕೃತಜ್ಞತೆಗಳು. ಇಂದು ಸಭೆಯಲ್ಲಿ ಹಿರಿಯರಾದಂತಹ ಶ್ರೀಮತಿ ಸುಧಾಮೂರ್ತಿ ಅವರಿದ್ದಾರೆ. ನನಗೆ ಅವರು ಗುರು ಸಮಾನರು. ಮತ್ತು GL ಭಟ್ ಅವರು ಕೂಡ ಇದ್ದಾರೆ, ಅವರು ಕೂಡ ಗುರು ಸಮಾನರು. ಅವರು ಬಾಲರಾಮನಿಗೆ ರೂಪವನ್ನು ಕೊಟ್ಟಂಥವರು, ಆ ದಿವ್ಯವಾದಂತಹ ಕೈಗಳು ಮಾರ್ಗದರ್ಶನವನ್ನು ಕೂಡ ನನಗೆ ಮಾಡಿದಂಥವರು. ಅವರು ಮಾಡಿರುವಂತಹ ರಾಮನ ಪ್ರತಿಮೆ ಬಹಳ ಸುಂದರವಾಗಿ ಭಾರತೀಯ ಅಭಿಜಾತ ಪರಂಪರೆಗೆ ಒಗ್ಗುವಂತೆ ಇರುವಂಥದ್ದು. ಅದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗತ್ತೆ ಅಂತ ಮುಂದೆ ಆಗಲಿದೆ. ಅದು ಒಂದು ರೀತಿ ನಮ್ಮಲ್ಲಿ ಸಿವಿಲೈಸೇಷನಲ್ ರೀಕ್ಲೈಮ್ ಅನ್ನುವಂತೆ ನಡೀತಾ ಇರೋದು ಈಗ. ಆ ಸಂದರ್ಭಕ್ಕೆ ಕೊಟ್ಟಿರುವಂತಹ ಈ ಕೊಡುಗೆ ನಾವೆಲ್ಲರೂ ನಿಜವಾಗ್ಲೂ ಈ ಇಬ್ಬರು ಮಹಾ ವ್ಯಕ್ತಿಗಳ ಸಾನ್ನಿಧ್ಯದಲ್ಲಿ ಇರುವಂಥದ್ದು ನಮ್ಮ ಪುಣ್ಯವೇ ಸರಿ. ಇಷ್ಟು ಹೇಳಿ ಇವತ್ತಿನ ನನ್ನ ಉಪನ್ಯಾಸಕ್ಕೆ ನಾನು ಕಾಲಿಡ್ತೀನಿ. ಒಂದು 1 ಗಂಟೆಗಳಷ್ಟು ಮಾತಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ಸಾಮಾನ್ಯತಃ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಮೂರ್ತಿ ಲಕ್ಷಣ ಮತ್ತು ಮಾನಮೇಯ ಪ್ರಕಾರ, ಐಕನೋಮಿಟ್ರಿ ಅನ್ನುವಂಥದ್ದು ಸಾಕಷ್ಟು ಶಾಸ್ತ್ರ ಗ್ರಂಥಗಳಲ್ಲಿ ನಮಗೆ ಕಾಣಿಸುತ್ತೆ, ಮಯಮತದಲ್ಲಿ ಕಾಣಿಸುತ್ತೆ, ಅನೇಕ ಆಗಮಗಳಲ್ಲಿ ಕಾಣಿಸುತ್ತೆ. ಆದರೆ ಇವತ್ತು ನಾನು ತೋರ್ಸೋಕ್ಕೆ ಹೊರಟಿರುವಂತಹ ಶಿಲ್ಪಗಳು ಸ್ವಲ್ಪ ವಿಶಿಷ್ಟವಾದದ್ದು. ಅಲ್ಲಿ ಹೇಗೆ ಒಬ್ಬ ಶಿಲ್ಪಿ ತನ್ನ ಕಲಾತ್ಮಕವಾದಂತಹ ಪ್ರತಿಭೆಯನ್ನು, ದ ಕ್ರಿಯೇಟಿವ್ ಫ್ರೀಡಮ್, ಅದನ್ನು ಹೇಗೆ ಅವನು ಉಪಯೋಗಿಸಿದ್ದಾನೆ, ಮತ್ತು ಕಾವ್ಯಗಳಿಂದ ಹೇಗೆ ಒಂದು ಪ್ರಭಾವಕ್ಕೆ ಒಳಗಾಗಿದ್ದಾನೆ ಅಂತ. ಬರೀ ಶಾಸ್ತ್ರದಲ್ಲಿ ಇರುವಂತಹ ಚೌಕಟ್ಟಿಗೆ ಒಳಪಡದೆ ತನ್ನ ಕ್ರಿಯೇಟಿವ್ ಫ್ರೀಡಮ್ ಆ ರೀತಿಯಾಗಿ ಹೇಗೆ ಮಾಡಿದ್ದಾನೆ ಎನ್ನುವಂಥದ್ದು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಇಲ್ಲಿ ನಾವು ಕಾಣ್ಬೋದು. ಇಲ್ಲಿ ತೋರ್ಸೋಕ್ಕೆ ಹೊರಟಿರುವಂಥದ್ದು ಏನಂದರೆ, ನಾವು ಶಿಲ್ಪಗಳಲ್ಲಿ ಯಾವ ರೀತಿಯಾದಂತಹ ಕೆತ್ತನೆಗಳನ್ನ ಕಾಣ್ತೀವೋ ಅದಕ್ಕೆ ಸಮವಾದಂತಹ ಸದೃಶವಾದಂತಹ ಅಥವಾ ಅದೇ ತತ್ವಗಳನ್ನ ಒಳಗೊಂಡಂತಹ ಎಷ್ಟೋ ಪದ್ಯಗಳು ಕೂಡ ನಮಗೆ ಸಿಗತ್ತೆ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಅಂದರೆ, ಶಿಲ್ಪಿಗಳಾಗಲಿ, ಕವಿಗಳಾಗಲಿ, ಅಥವಾ ನರ್ತಕರಾಗಲಿ, ಸಂಗೀತಕಾರರಾಗಲಿ, ಚಿತ್ರಕಾರರಾಗಲಿ ಎಲ್ಲರೂ ಕೂಡ ಈ ಒಂದೇ ಭಾರತೀಯ ಪರಂಪರೆಗೆ ಸೇರಿದಂಥವ್ರು. ಮತ್ತು ಯಾವುದು ಭಾಷೆಯ ಮೂಲಕ ವ್ಯಕ್ತಗೊಳ್ತಾ ಇತ್ತೋ ಅದೇ ಕಲ್ಲಿನ ಮೂಲಕ ಕೂಡ ವ್ಯಕ್ತಗೊಂಡು ಶಿಲ್ಪವಾಗಿದೆ, ಬಣ್ಣಗಳ ಮೂಲಕ ವ್ಯಕ್ತಗೊಂಡು ಚಿತ್ರವಾಗ್ತಾ ಇತ್ತು, ಆಂಗಿಕಾಭಿನಯದ ಮೂಲಕ ವ್ಯಕ್ತಗೊಂಡು ಅದು ನೃತ್ಯವಾಗ್ತಾ ಇತ್ತು. ಇಟ್ಸ್ ಅ ಸೇಮ್ ಥಾಟ್ ವಿಚ್ ಗೆಟ್ಸ್ ಡಿಫರೆಂಟ್ ಮೀಡಿಯಾ ಆಫ್ ಎಕ್ಸ್ಪ್ರೆಷನ್. ಆ ರೀತಿಯಾಗಿ ಇರುವಂಥದ್ದು ತುಂಬ ವಿಶಿಷ್ಟವಾದಂತಹ ಶಿಲ್ಪಗಳು ನಮ್ಮ ಮೂರ್ತಿ ಲಕ್ಷಣ ಗ್ರಂಥಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಇದಕ್ಕೆ ವಿವರಗಳು ಸಿಗೋದಿಲ್ಲ. ಹಾಗಾಗಿ ನಾವು ಕಾವ್ಯಗಳನ್ನು ಆಶ್ರಯಿಸಬೇಕಾಗುತ್ತೆ ಏನು ಈ ಶಿಲ್ಪಗಳ ವೈಶಿಷ್ಟ್ಯ ಅಂತ ತಿಳ್ಕೊಳ್ಳೋದಕ್ಕೆ. ಮೊದಲನೇದಾಗಿ ನಾನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಇರುವಂತಹ ಬೇರೆ ಬೇರೆ ದೇವಸ್ಥಾನಗಳದ್ದು ಕೆಲವೊಂದಿಷ್ಟು ವಿಶಿಷ್ಟ ಶಿಲ್ಪಗಳ ಬಗ್ಗೆ ಮಾತ್ರ ಚರ್ಚೆಯನ್ನು ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಇರುವಂತಹ ಬಾದಾಮಿ ಚಾಲುಕ್ಯರು, ಒಂದು ಅತ್ಯಂತ ಪ್ರಾಚೀನವಾದಂತಹ ಕನ್ನಡದ ರಾಜಮನೆತನವೇ ಆಗಿರುವಂಥದ್ದು, ಎಲ್ರಿಗೂ ತಿಳಿದಿರುವಂಥದ್ದೇ. 6ನೇ 7ನೇ ಶತಮಾನ, ಕ್ರಿಸ್ತ ಸಾಮಾನ್ಯ ಯುಗದ 6ನೇ 7ನೇ ಶತಮಾನದಲ್ಲಿ ಅವರು ಆ ಉತ್ತರ ಭಾಗವನ್ನು ಆಳಿದಂಥವ್ರು. ಅವರು ಗುಹಾಂತರ್ಗತ ದೇವಾಲಯಗಳು ಅಂದರೆ ರಾಕ್ ಕಟ್ ಆರ್ಕಿಟೆಕ್ಚರ್ ಮತ್ತು ಫ್ರೀಲಿ ಸ್ಟ್ಯಾಂಡಿಂಗ್ ಟೆಂಪಲ್ಸ್, ಸ್ವತಂತ್ರವಾಗಿ ನಿಂತಿರುವಂತಹ ಸ್ಟ್ರಕ್ಚರಲ್ ಟೆಂಪಲ್ಸ್, ಹಾಗೆ ಕೇವ್ ಆರ್ಕಿಟೆಕ್ಚರ್ ಮತ್ತು ಸ್ಟ್ರಕ್ಚರಲ್ ಟೆಂಪಲ್ ಆರ್ಕಿಟೆಕ್ಚರ್ ಎರಡಕ್ಕೂ ಕೂಡ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ನಮಗೆ ಗೊತ್ತಾಗುತ್ತೆ. ವಸ್ತುತಃ ಬಾದಾಮಿ ಚಾಲುಕ್ಯರ ಕಾಲದ್ದೇ ಆದಂತಹ ಪಟ್ಟದ್ಕಲ್, ಅದನ್ನು ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೂಡ ಕರೆದಿರುವಂಥದ್ದನ್ನು ನಾವು ಕಾಣ್ತೀವಿ. ಇಟ್ಸ್ ದ ಕ್ರೇಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಆ ಬಾದಾಮಿ ಗುಹೆಗಳು ಸುಮಾರು ಜನ ನೀವು ಭೇಟಿ ಕೊಟ್ಟಿರ್ಬೋದು ಅನಿಸುತ್ತೆ. 4 ಗುಹೆಗಳು ಅಲ್ಲಿ ಇರುವಂಥದ್ದು. ಮೊದಲನೇದು ಶೈವ ಗುಹೆ, 2 ವೈಷ್ಣವ ಗುಹೆ, ಮತ್ತು 4ನೇದು ಜೈನ ಗುಹೆ. ಹೀಗೆ ಇದರಿಂದಲೇ ನಮಗೆ ಗೊತ್ತಾಗುವಂಥದ್ದು ಏನಂದರೆ, ಬಾದಾಮಿ ಚಾಲುಕ್ಯ ದೊರೆಗಳು ಸರ್ವಮತ ಸಮಭಾವ ಆಗಿನ ಕಾಲದಲ್ಲಿ ಇದ್ದಂಥದ್ದು. ಯಾವುದೇ ರೀತಿಯಾಗಿ ಇದು ಮೇಲು ಇದು ಕೀಳು ಅಂತ ಆ ರೀತಿ ಪರಿಭಾವಿಸ್ತಾ ಇರಲಿಲ್ಲ ಅಂತ. ಇಲ್ಲಿ ಈ ಗುಹೆಯಲ್ಲಿ ಇರುವಂಥದ್ದು 3ನೇ ಗುಹೆಯಲ್ಲಿ, 2ನೇ ಗುಹೆಯಲ್ಲಿ ಇರುವಂಥದ್ದು ತುಂಬ ವಿಶಿಷ್ಟವಾದಂತಹ ನರಸಿಂಹನ ಒಂದು ಶಿಲ್ಪ. ಸಾಮಾನ್ಯವಾಗಿ ನಾವು ನರಸಿಂಹನನ್ನು ನೋಡಿದ್ರೆ ಉಗ್ರ ನರಸಿಂಹನಾಗಿ ಅವನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಿರುವಂತೆ ಆ ರೀತಿಯಾಗಿ ನೋಡ್ತೀವಿ. ಇಲ್ಲದಿದ್ರೆ ಲಕ್ಷ್ಮೀ ನರಸಿಂಹನ ವಿಗ್ರಹವನ್ನು ನಾವು ನೋಡ್ತೀವಿ ಎಷ್ಟೋ ಕಡೆ. ಆದರೆ ಇಲ್ಲಿ ಇರುವಂಥ ವೈಶಿಷ್ಟ್ಯ ಏನಂದರೆ, ಅವನು ನಗ್ತಾ ಇರುವಂತೆ ಪ್ರಸನ್ನನಾಗಿ ಇರುವಂತಹ ನರಸಿಂಹ. ಮತ್ತು ಕೈಯಲ್ಲಿ ನೋಡಿ ಶಂಖ ಚಕ್ರ ಗದಾ ಪದ್ಮವನ್ನು ಸಾಮಾನ್ಯವಾಗಿ ಉಳ್ಳೋದಾದರೆ,
ಇಲ್ಲಿ ಆ ಶಂಖಚಕ್ರ ಗದಾ ಪದ್ಮಗಳು ಇಲ್ಲದೆ ಆಯುಧ ಪುರುಷನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಆ ಆಬ್ಜೆಕ್ಟ್ಸ್, ಆ ಆಯುಧಗಳು, ಅದು ನಾವು ಯಾವ ರೀತಿ ಆಯುಧವಂತ ಕಲ್ಪಿಸ್ಕೋತೀವೋ ಆಯುಧವಿಲ್ಲದೆ ಆಯುಧಾಭಿಮಾನಿ ದೇವತೆಗಳನ್ನ ಕೈಯಲ್ಲಿ ಉಳ್ಳಂತವನಾಗಿದ್ದಾನೆ. ಮತ್ತೆ ನೋಡಿ, ಅವನು ಮುಂದ್ಗಡೆ ಮಾಡ್ತಿರುವಂತಹ ಈ ಅಭಯ ಹಸ್ತ ಯಾವ್ದಿದೆ ಅದು ಕೂಡ ನಾರ್ಮಲ್ ಆಗಿ ಹ್ಯೂಮನ್ ಹ್ಯಾಂಡ್ ಆಗಿಲ್ಲ. ಅದು ಇಟ್ಸ್ ಲೈಕ್ ದ ಲಯನ್ಸ್ ಪಾ. ಆ ರೀತಿಯಾಗಿ ಈ ಕೈಯನ್ನ ಕೂಡ ನೀವು ಇಲ್ಲಿ ನೋಡಿದ್ರೆ ಮೇಲ್ಗಡೆ ಎತ್ತಿರುವಂತಹ ಕೈಯನ್ನ ಹಾಗೆ ಇರುವಂಥದ್ದು ಕಾಣಿಸುತ್ತೆ. ಇದು ಏನು ಇಲ್ಲಿ ನಗ್ತಾ ಇರುವಂಥದ್ದು ನರಸಿಂಹ ಯಾಕೆ? ಇದ್ರ ಆಧಾರ ಎಲ್ಲಿ ಸಿಗತ್ತೆ? ಯಾವ ಕಥೆಯ ಆಧಾರದ ಮೇಲೆ ಈ ರೀತಿ ಶಿಲ್ಪವನ್ನು ಮಾಡಿರ್ಬೋದು ಅಂತ ನಾವು ಹುಡುಕ್ತಾ ಇದ್ದಾಗ ಇದಕ್ಕೆ ಎಷ್ಟೋ ಮಾರ್ಗದರ್ಶನವನ್ನ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಮಾಡಿರುವಂಥದ್ದು. ಸುಭಾಷಿತ ರತ್ನ ಭಾಂಡಾಗಾರದಲ್ಲಿ ಒಂದು ಪದ್ಯ ಸಿಗತ್ತೆ, ವಿಶೇಷವಾದಂತಹ ಪದ್ಯ ಇದು. ನೋಡಿ, ಪದ್ಯ ಇರುವಂಥದ್ದು ಹೀಗೆ: ಚಕ್ರಬ್ರೂಹಿ ವಿಭೋ ಗದೆ ಜಯಹರೆ ಕಂಬೋ ಸಮಾಜ್ಞಾಪಯ ಭೋಭೋ ನಂದಕ ಜೀವ ಪನ್ನಗರಿಪೋ ಕಿಮ್ನಾಥ ಭಿನ್ನೋಮಯ ಕೋದೈತ್ಯ ಕತಮೋ ಹಿರಣ್ಯಕಶಿಪು ಸತ್ಯಂ ಭವದ್ಯಶಪೆ ಕೋನಾಸ್ತ್ರೇಣ ನಖೈರಿತಿ ಪ್ರವದತೋ ವಿಷ್ಣೋರ್ಮುಖಂ ಪಾತುವಹ ಅಂತ. ಇಲ್ಲಿ ಏನಂದ್ರೆ, ಯಾವ ಪ್ರಸಂಗ ಅಂದ್ರೆ, ಇದು ಒಂದ್ಸಲ ಎಲ್ಲ ಆಯುಧಗಳಿಗೂ, ವಿಷ್ಣುವಿನ ಆಯುಧಗಳು ಯಾವ್ಯಾವ್ದಿರುತ್ತೆ ಎಲ್ಲದಕ್ಕೂ ಗರ್ವ ಉಂಟಾಗಿತ್ತಂತೆ. ನಾವಿದ್ರೆ ಮಾತ್ರ ವಿಷ್ಣುವಿಗೆ ಶಕ್ತಿ ಬರುವಂಥದ್ದು ಅಂತ. ಚಕ್ರ ಅನ್ಕೋತಂತೆ, ನಾನಿಲ್ದೇ ಇದ್ರೆ ವಿಷ್ಣುಗೆ ಯಾರನ್ನು ಸಂಹಾರ ಮಾಡೋಕ್ಕಾಗೋದಿಲ್ಲ ಅಂತ. ಗದೇನೋ ಹಾಗೆ ಅನ್ಕೋತು, ನಾನಿಲ್ದೇ ಇದ್ರೆ ಭಗವಂತನಾದಂತಹ ವಿಷ್ಣುವಿಗೆ ಯಾರನ್ನು ಸಂಹಾರ ಮಾಡೋಕ್ಕಾಗೋದಿಲ್ಲ ಅಂತ. ಹೀಗೆ ಎಲ್ಲ ಆಯುಧಗಳು ಕೂಡ ಗರ್ವ ಪಡ್ಕೊಂಡಿದ್ದಂತಹ ಪ್ರಸಂಗದಲ್ಲಿ ಇವನು ನರಸಿಂಹ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿ ಬಂದಿದ್ದಾನೆ. ಬಂದು ಆಯುಧಗಳ ಜೊತೆ ಸಂಭಾಷಣೆಯನ್ನ ಮಾಡ್ತಾ ಇದ್ದಾನೆ. ನೋಡಿ, ಅವನು ಸಂಭಾಷಣೆಯನ್ನ ಮಾಡ್ತಾನೆ, ಮತ್ತೆ ಅವುಗಳು ಉತ್ತರವನ್ನ ಕೂಡ ಕೊಡುತ್ತವೆ. ಆ ರೀತಿಯಾಗಿ ಸಂಭಾಷಣ ಭೂಯಿಷ್ಠವಾದಂತಹ ಒಂದು ಪದ್ಯ ಇದು. ನೋಡಿ, ಅವನು ಒಂದೊಂದು ಆಯುಧಕ್ಕೂ ಆಯುಧವನ್ನು ಮಾತಾಡಿಸ್ತಾ ಇದ್ದಾನೆ. ಚಕ್ರ, ಎಲೆ ಚಕ್ರವೇ ಸುದರ್ಶನ ಚಕ್ರ ಕೇಳು ಅಂತ. ಚಕ್ರ, ಬ್ರೂಹಿ ವಿಭೋ, ಹೇಳು ಭಗವಂತನೇ ಹೇಳು. ಗದೆ, ಗದೆ ನಾನು ಹೇಳುವಂತಹ ಮಾತನ್ನ ಕೇಳು. ಜಯ ಹರೆ. ಕಂಬೋ, ಕಂಬೋ ಅಂದರೆ ಶಂಖ. ಸಮಾಜ್ಞಾಪಯ, ಏನು ಮಾಡಬೇಕು ಹೇಳು. ಭೋಭೋ ನಂದಕ, ನಂದಕ ಅಂದರೆ ಖಡ್ಗ, ಅವನ ಖಡ್ಗಕ್ಕೆ ಇರುವಂಥ ಹೆಸರು ನಂದಕ ಅಂತ. ಜೀವ, ಪನ್ನಗರಿಪೋ, ಪನ್ನಗರಿಪೋ ಅಂದರೆ ಇಲ್ಲಿ ಗರುಡ. ಕಿಮ್ನಾಥ, ಏನು ಮಾಡಬೇಕು. ಭಿನ್ನೋಮಯ, ಈಗ ನರಸಿಂಹ ಎಲ್ಲರ ಅಟೆನ್ಷನ್, ಎಸ್ ಗ್ಯಾದರಿಂಗ್ ದ ಅಟೆನ್ಷನ್ ಆಫ್ ಆಲ್ ದ ವೆಪನ್ಸ್. ಆಮೇಲೆ ಹೇಳ್ತಾ ಇದ್ದೇನೆ, ನಾನು ಸಾಯಿಸ್ಬಿಟ್ಟೆ. ಭಿನ್ನೋಮಯ, ಹರಿದಾಕ್ಬಿಟ್ಟೆ ಆ ರಾಕ್ಷಸನ್ನ. ಕೋ, ಯಾರನ್ನ ನೀನು ಸಾಯಿಸಿದ್ದು? ದೈತ್ಯ, ಒಬ್ಬ ರಾಕ್ಷಸನ್ನ ಸಾಯಿಸಿದೆ. ಕಥಮಃ, ಯಾವ ರೀತಿಯಾದಂತಹ ರಾಕ್ಷಸ? ಹಿರಣ್ಯಕಶಿಪು, ಹಿರಣ್ಯಕಶಿಪುವನ್ನೇ ಸಾಯಿಸ್ಬಿಟ್ಟೆ. ನೋಡಿ, ಆ ಆಯುಧಗಳು ಎಲ್ಲದಕ್ಕೂ ಆಶ್ಚರ್ಯ ಆಗ್ಬಿಡುತ್ತೆ. ಯಾರ ಸಹಾಯವನ್ನು ಪಡೆದಿಲ್ಲ ಇವನು, ಅದು ಹೇಗೆ ಸಾಯಿಸ್ತಾ ಅಂತ. ಸತ್ಯಂ, ನಿಜವಾಗ್ಲೂ ನೀನು ಸಾಯಿಸಿದ್ಯಾ ಹಿರಣ್ಯಕಶಿಪುನ ಅಂತ. ಭವದ್ಭ್ಯ ಶಪೆ, ಇವನು ಹೇಳ್ತಾ ಇದ್ದಾನೆ, ನಾರಾಯಣ ನಿಮ್ಮ ಮೇಲ್ ಆಣೆ, ಯಾರ ಸಹಾಯನೂ ಇಲ್ಲದೆ ನಾನು ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ದೀನಿ. ಕೋನಾಸ್ತ್ರೇಣ ನಖೈರಿತಿ ಪ್ರವದತಃ ವಿಷ್ಣೋರ್ಮುಖಂ ಪಾತುವಹ. ಯಾರ ಸಹಾಯವೂ ನನಗೆ ಬೇಕಾಗಲಿಲ್ಲ, ನನ್ನ ಉಗುರುಗಳಿಂದ ಅವನನ್ನು ಸಂಹಾರ ಮಾಡಿದೆ ಅಂತ. ಇಲ್ಲಿ ನೋಡ್ತಾ ಇರುವಂಥದ್ದು, ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ, ಆಯುಧಗಳಿಂದ ವಿಷ್ಣುಗೆ ಬರುವಂಥ ಶಕ್ತಿ ಇಲ್ಲ, ವಿಷ್ಣುವಿನಿಂದ ಆಯುಧಗಳಿಗೆ ಶಕ್ತಿ ಬರುತ್ತೆ ಅಂತ. ಕ್ರಿಯಾಸಿದ್ಧ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ ಮತ್ತೊಂದು ಸುಭಾಷಿತ ಇದೆ ಸಂಸ್ಕೃತದಲ್ಲಿ. ಕ್ರಿಯಾಸಿದ್ಧಿ, ನಮಗೆ ಯಾವುದೇ ಒಂದು ಕ್ರಿಯೆಯಲ್ಲಿ ನಾವು ಸಿದ್ಧಿಯನ್ನ, ಇಫ್ ಯು ಹ್ಯಾವ್ ಟು ಬಿ ಸಕ್ಸಸ್ಫುಲ್, ಅದು ಸತ್ವದಿಂದ ಆಗತ್ತೆ ಹೊರತು ವಿಶೇಷವಾದಂತಹ ಉಪಕರಣಗಳನ್ನ, ಯಾವುದೋ ಆಯುಧವನ್ನ ಇನ್ಯಾವುದನ್ನೋ ಇಟ್ಕೊಂಡಿದ್ದೀನಿ ಅಂದರೆ ಅದರಿಂದ ಎಲ್ಲ ಆಗುವಂಥದ್ದು. ಅಂತಃಸತ್ವದಿಂದ, ಅಂತಶ್ಚೈತನ್ಯದಿಂದ ಅದು ಆಗುವಂಥದ್ದು ಅಂತ ಇಲ್ಲಿ. ಹಾಗಾಗಿ ಕೋನಾಸ್ತ್ರೇಣ ನಕೈರಿತಿ ಪ್ರವದತಃ ವಿಷ್ಣೋರ್ಮುಖಂ ಪಾತುವಹ. ಈ ರೀತಿಯಾಗಿ ಅವನು ಹಾಸ್ಯವನ್ನ ಮಾಡಿಕೊಂಡು, ನೀವು ಯಾರೂ ಬೇಕಾಗಿರಲಿಲ್ಲ, ನೀವೆಲ್ಲರೂ ಗರ್ವ ಪಡ್ತಿದ್ದೀರಿ ಅಲ್ವಾ, ನೀವಿಲ್ಲದೆ ನನಗೆ ಶಕ್ತಿನೇ ಇಲ್ಲ ಅಂತ ನೀವು ಆ ರೀತಿ ಭಾವಿಸಿದ್ರೆ ಅದು ಯಾವುದೂ ನಿಜವಲ್ಲ ಅಂತ ಹೇಳಿದಾಗ, ವಿಷ್ಣುವಿನ ಮುಖದಲ್ಲಿ ಯಾವ ರೀತಿಯಾದಂತಹ ಭಾವವಿತ್ತೋ ಆ ಭಾವ ನಮ್ಮನ್ನ ಕಾಪಾಡಲಿ ಅಂತ. ದಟ್ ಡಿವೈನ್ ಸ್ಮೈಲ್, ದಟ್ ಸಬ್ಲೈಮ್ ಸ್ಮೈಲ್, ಆ ಪ್ರಸನ್ನವಾದಂತಹ ನರಸಿಂಹನ ಮುಖ, ಅದು ಇಲ್ಲಿ ನಮಗೆ ಕಾಣಿಸುತ್ತೆ. ತುಂಬ ವಿಶೇಷವಾದಂತಹ ಶಿಲ್ಪ. ಹೆಚ್ಚಿನ ಜಾಗದಲ್ಲಿ ಇದು ಕಾಣಿಸೋದಿಲ್ಲ. ವಿಜಯನಗರದ ಕೆಲವೊಂದಿಷ್ಟು ಶಿಲ್ಪಗಳಲ್ಲಿ ಸ್ಥಾನಕದಲ್ಲಿ ಇರುವಂತಹ ನರಸಿಂಹ ಮತ್ತೆ ನಗುಮುಖನಾದಂತಹ ಪ್ರಸನ್ನವಾದಂತಹ ನರಸಿಂಹ ಅದು ಕಾಣುತ್ತೆ.
ಅಂದ್ರೆ ಈ ಸುಭಾಷಿತ ರತ್ನ ಭಾಂಡಾಗಾರ ಅಂತ ಯಾವ ಪದ್ಯವನ್ನ ನಾವಿಲ್ಲಿ ಆಯ್ಕೆ ಮಾಡಿದೀವಿ ಇದಕ್ಕೆ ಹೋಲುವಂಥದ್ದು, ಇದು ಈ ಶಿಲ್ಪ ಆಗಿ ಎಷ್ಟೋ ಶತಮಾನಗಳ ನಂತರ ರಚನೆಯಾಗಿ ಸಂಗ್ರಹಗೊಂಡಂಥದ್ದು. ಆದ್ರೆ ನೋಡಿ, ಎಲ್ಲ ದೇಶಗಳಲ್ಲೂ ಅಂದ್ರೆ ಭಾರತದ ಎಲ್ಲ ಭಾಗಗಳಲ್ಲಿ ಮತ್ತೆ ಎಲ್ಲ ಕಾಲಗಳಲ್ಲಿಯೂ ಕೂಡ ಈ ರೀತಿಯಾದಂತಹ ಆಲೋಚನೆಗಳು, ಈ ರೀತಿಯಾದಂತಹ ದೈವ ತತ್ವಗಳು ಮತ್ತೆ ಕಥಾ ಪ್ರಸಂಗಗಳು, ಪೌರಾಣಿಕ ಪ್ರಸಂಗಗಳು ಪ್ರಾಚುರ್ಯದಲ್ಲಿ ಇತ್ತು ಅಂತ. ಆಲ್ ದೀಸ್ ಕೈಂಡ್ಸ್ ಆಫ್ ಸ್ಟೋರೀಸ್ ವರ್ ಇನ್ ಸರ್ಕ್ಯುಲೇಷನ್ ಇನ್ ಇಂಡಿಯಾ ಅಮಾಂಗ್ ಪೋಯಟ್ಸ್, ಅಮಾಂಗ್ ಸ್ಕಲ್ಪ್ಟರ್ಸ್, ಅಮಾಂಗ್ ಪೇಂಟರ್ಸ್ ಅಟ್ ಆಲ್ ಟೈಮ್ಸ್ ಇನ್ ಆಲ್ ಪ್ಲೇಸಸ್. ಇದರಿಂದಲೇ ಗೊತ್ತಾಗುತ್ತೆ. ಈಗ ಎಷ್ಟೋ ಸಲ ಬ್ರಿಟಿಷರು ಬಂದ್ಬಿಟ್ಟು ಅವರೇ ನಮ್ಮ ಭಾರತದ ಏಕೀಕರಣವನ್ನ ಮಾಡಿದ್ರು ಅಂತ ಎಲ್ಲ ಹೇಳುವಂಥದ್ದುಂಟು. ಆದರೆ ಇಲ್ಲಿ ದ ಕಲ್ಚರಲ್ ಯೂನಿಟಿ ಅಕ್ರಾಸ್ ಇಂಡಿಯಾ, ಸಾಂಸ್ಕೃತಿಕವಾದಂತಹ ಐಕ್ಯತೆ ಇದ್ದಂಥದ್ದು. ಮತ್ತೆ ಎಲ್ಲ ಕಲಾ ಮಾಧ್ಯಮಗಳಲ್ಲಿ, ಎಲ್ಲ ಭಾಷೆಗಳಲ್ಲಿ, ಎಲ್ಲ ಕಲಾ ಭಾಷೆಗಳಲ್ಲೂ ಕೂಡ ಆ ಐಕ್ಯ ಇದ್ದಂಥದ್ದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಆ ಸಂಭಾಷಣೆಯನ್ನ ಮಾಡಬೇಕು ಅಂತಲೇ ಪ್ರಾಯಶಃ ಇವರನ್ನ ಆಯುಧಾಭಿಮಾನಿ ದೇವತೆಗಳಾಗಿ ಮಾಡಿದ್ದಾರೆ. ಅವ್ರಿಗೆ ಮಾತಾಡೋದಕ್ಕೆ ಬಾಯಿ ಇರಬೇಕು, ಕೇಳಿಸ್ಕೊಳ್ಳೋದಕ್ಕೆ ಕಿವಿ ಇರಬೇಕು. ನೋಡಿ, ಈ ಪದ್ಯದಲ್ಲಿ ಸಂಭಾಷಣೆ ಆಗ್ತಾ ಇದೆ. ಸಂಭಾಷಣೆ ಮಾಡಬೇಕು ಅಂದ್ರೆ ಈ ಸುದರ್ಶನ ಅನ್ನುವಂಥ ಆಯುಧ ಪುರುಷನಿಗೆ, ಮತ್ತೆ ಖಡ್ಗ ನಂದಕ ಅದು ಕೂಡ ಹೊಟ್ಟೋಗ್ಬಿಟ್ಟಿದೆ, ಮತ್ತೆ ಪಾಂಚಜನ್ಯ ಯಾವ್ದಿದೆ ಅವನ ಶಂಕ, ಅದೆಲ್ಲದಕ್ಕೂ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಇರುವಂತೆ ಆಯುಧಾಭಿಮಾನಿ ದೇವತೆಗಳಾಗಿ ದೇ ಹ್ಯಾವ್ ಬೀನ್ ಹ್ಯೂಮನೈಸ್ಡ್ so that the conversation can take place. ಆ ಒಂದು ಪ್ರಸಂಗ, ದಿಸ್ ಇಸ್ ದ ಪೋಸ್ಟ್ ಕಿಲ್ಲಿಂಗ್ ಆಫ್ ಹಿರಣ್ಯಕಶಿಪು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಮತ್ತೆ ಈ ಒಂದು ಶಿಲ್ಪ ನೋಡಿ, ಇದು ಅಲ್ಲೇ ಇರುವಂಥದ್ದು, ಈ ನರಸಿಂಹ ಇರುವಂತಹ ಗುಹೆನಲ್ಲೇ ಇರುವಂಥದ್ದು. ಇದರಲ್ಲಿ ಹೆಚ್ಚಿನ ಪದ್ಯದ ಬಗ್ಗೆ ನಾನು ಹೇಳೋದಿಲ್ಲ. ಇದು ತುಂಬಾ ವಿಶಿಷ್ಟವಾದಂತಹ ಶಿಲ್ಪ. ಇನ್ನು ಎಲ್ಲಿಯೂ ಕೂಡ ಈ ತರ ಆಯುಧಾಭಿಮಾನಿ ದೇವತೆಗಳನ್ನ ಅಥವಾ ಆಯುಧಕ್ಕೆ ಅಧಿದೇವತೆಗಳನ್ನ ಇಟ್ಕೊಂಡಿರುವಂಥದ್ದು ನಾವು ಕಾಣೋದಿಲ್ಲ, ಹೆಚ್ಚಾಗಿ ಎಲ್ಲೂ ಕಾಣೋದಿಲ್ಲ. ಅದು ನರಸಿಂಹ ಮೂರ್ತಿ ಇಟ್ಕೊಂಡಿರುವಂಥದ್ದನ್ನ ನಾವು ಕಾಣೋದಿಲ್ಲ. ಇಲ್ಲಿ ಒಂದೇ ಒಂದು ವೈಶಿಷ್ಟ್ಯ, ಇದು GL ಭಟ್ರು ಗುರುಗಳು ಕೂಡ ಇದನ್ನ ಹೇಳ್ಬೋದು ಅಂತ ಕಾಣುತ್ತೆ. ಅವರು ತಪ್ಪಿದ್ರೆ ತಿದ್ದಬೇಕಾಗಿರುವಂಥದ್ದು. ಈ ಒಂದು ಕಾನ್ಫಿಗರೇಷನ್ ಯಾವ್ದಿದೆ, ಈ ಭೂವರಾಹ ಮೂರ್ತಿ ಎನ್ನುವಂಥದ್ದು, ಇದು ನಮಗೆ ಎಷ್ಟೋ ಕಡೆ ಕಾಣಿಸುತ್ತೆ. ಆ ಭೂವರಾಹ ಮೂರ್ತಿಯಲ್ಲಿ ಸಾಮಾನ್ಯವಾಗಿ ಏನಂದ್ರೆ, ಭೂಮಿ ದೇವಿಯನ್ನ ವರಾಹ ಮೂರ್ತಿ, ಅವಳು ಪ್ರಳಯ ಜಲದಲ್ಲಿ ಅಥವಾ ಆ ಸಮುದ್ರದ ಒಳಗಡೆ ಆ ಹಿರಣ್ಯಾಕ್ಷ ಅನ್ನುವಂಥದ್ದನ್ನು ಕದ್ಕೊಂಡು ಹೋಗಿದ್ರೆ ಅದನ್ನ ಇವನು ಧರತ್ವ ಆ ಭೂಮಿ ದೇವಿಯನ್ನ ಮೇಲಕ್ಕೆ ಎತ್ತಾನೆ ಅಂತ. ನೋಡಿ, ಅಲ್ಲಿ ಹಿರಣ್ಯಾಕ್ಷ ಅನ್ನುವಂಥದ್ದೇ ತುಂಬಾ ಧ್ವನಿಪೂರ್ಣವಾದಂಥದ್ದು, ಸಾಂಕೇತಿಕವಾದಂಥದ್ದು. ಹಿರಣ್ಯಾಕ್ಷ ಅಂದ್ರೆ ಚಿನ್ನದ ಕಣ್ಣನ್ನ ಉಳ್ಳಂಥವನು ಅಂತ. ಎಲ್ಲೆಲ್ಲಿ ಜಗತ್ತಲ್ಲಿ ಏನೇನ್ ಕಾಣಿಸುತ್ತೋ ಎಲ್ಲವನ್ನೂ ತಾನು ಚಿನ್ನವಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತ ಸ್ವಾರ್ಥಕ್ಕಾಗಿ. ಹಿ ವಾಂಟ್ಸ್ ಟು ಕನ್ವರ್ಟ್ ದ ಎಂಟೈರ್ ಅರ್ತ್ ಇನ್ ಟು ಗೋಲ್ಡ್ ಫಾರ್ ಇಸ್ ಓನ್ ಸೆಲ್ಫಿಶ್ ಪರ್ಪಸ್. ಸೊ ದಟ್ ಇಸ್ ವಾಟ್ ಇಸ್ ಸಿಂಬಲೈಸ್ಡ್ ಇನ್ ದ ಸ್ಟೋರಿ. ಹಿರಣ್ಯಾಕ್ಷ ಅನ್ನುವಂಥವನು ಈ ಇಡೀ ಭೂಮಿಯನ್ನ ಅಪಹರಣ ಮಾಡ್ದ. ಅಂದ್ರೆ ಅವನ ಸ್ವಾರ್ಥದಿಂದ, ಆ ರಾಕ್ಷಸನ ಸ್ವಾರ್ಥದಿಂದ, ಆ ಭಗವದ್ಗೀತೆಯಲ್ಲೂ ಬರುತ್ತೆ, ಈಶ್ವರೋಹಂ ಅಹಂಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಚಾತಸ್ಯ ಪಾರ್ಥ ಸಂಪದ ಮಾಸುರೀನ್. ಆಸುರಿ ಸಂಪತ್ತು, ಅಸುರ ಪ್ರವೃತ್ತಿ ಯಾವ ರೀತಿಯಾದದ್ದು ಅಂದ್ರೆ, ನಾನೇ ಇಡೀ ಜಗತ್ತನ್ನ ಆಳ್ಬೇಕು, ಇಡೀ ಜಗತ್ತಿನ ಭೌಗಿಕ ಸಂಪತ್ತಿ ಎಲ್ಲವೂ ನನಗೆ ಸೇರಬೇಕಾಗಿರುವಂಥದ್ದು ಅಂತ ಹಾಗೆ ಇರುವಂಥದ್ದು. ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ ಇರುವಂಥದ್ದು ಆಸುರಿ ಸಂಪತ್ತಿ ಅಂತ. ಹೀಗೆ ಭೂದೇವಿಯನ್ನ ಅಪಹರಣ ಮಾಡಿರ್ತಾನೆ ಹಿರಣ್ಯಾಕ್ಷ ಅಂತ. ಅದನ್ನ ಮೇಲೆ ಎತ್ತಕ್ಕೆ ಇವನು ವರಾಹ ಮೂರ್ತಿ ಬರ್ತಾನೆ. ಭಗವಂತನಾದಂತಹ ಶ್ರೀಮನ್ ನಾರಾಯಣ ಮಹಾವಿಷ್ಣು ವರಾಹ ರೂಪದಲ್ಲಿ ಬರ್ತಾನೆ ಅಂತ. ಇಲ್ಲಿ ನಮಗೆ ಎಷ್ಟೋ ಈ ಐಕನೋಮಿಟ್ರಿ ಯಾವ್ದಿದೆ, ಐಕನೋಗ್ರಫಿ ಯಾವ್ದಿದೆ, ಮೂರ್ತಿ ಲಕ್ಷಣದಲ್ಲಿ ಆ ವರಾಹ ಮೂರ್ತಿಯ ಹೊಳ್ಳೆಗಳ ಹತ್ತಿರ, ದ ನಾಸ್ಟ್ರಿಲ್ಸ್ ಆಫ್ ವರಾಹ ಯಾವ್ದಿದೆ, ಅದ್ರ ಹತ್ರ ಭೂದೇವಿಯನ್ನ ಕೆತ್ತನೆ ಮಾಡಬೇಕು ಅಂತ. ಇಲ್ಲಿ ಎರಡು ಅಂಶಗಳನ್ನ ನಾವು ನೋಡ್ಬೋದು. ಗಂಧವತಿ ಪೃಥ್ವಿ ಅಂತ ಒಂದಿದೆ ನಮ್ಮಲ್ಲಿ. ಭೂದೇವಿ ಸಮುದ್ರದ ಒಳಗಡೆ ಅವಳ ಅಪಹರಣವಾಗಿ ಅಲ್ಲಿಗೆ ಹೋಗಿದ್ಲು. ಸೊ ಆ ಗಂಧ ಬರ್ತಿತ್ತು. ಮತ್ತೆ ಗಂಧೇನ ಪಶವ ಪಶ್ಯಂತಿ ಅಂತ, ಪಶುಗಳಿಗೆ ಅಂದ್ರೆ ಪ್ರಾಣಿಗಳಿಗೆ ಕಣ್ಣು ಕಿವಿಗಿಂತ ಮೂಗು, ದ ಆಲ್ಫ್ಯಾಕ್ಟರಿ ಆರ್ಗನ್ ಇಸ್ ವೆರಿ ಸ್ಟ್ರಾಂಗ್ ಅಂತ. ಗಂಧೇನ ಪಶವ ಪಶ್ಯಂತಿ ಮತ್ತೆ ಗಂಧವತಿ ಪೃಥ್ವಿ ಎರಡೂ ಅಂಶಗಳನ್ನ ಇಲ್ಲಿ ತಂದಿರುವಂಥದ್ದನ್ನ ನಾವು ಕಾಣ್ತೀವಿ. ಆ ಪಶುರೂಪವಾದಂತಹ ಪರಮಾತ್ಮ ಅವನ ಹೊಳ್ಳೆಗಳ ಹತ್ತಿರದಲ್ಲಿ ಭೂದೇವಿಯನ್ನ ಹಿಡ್ಕೊಂಡಿರುವಂಥದ್ದು ಆ ರೀತಿಯಾಗಿ ಕಾಣ್ತೀವಿ. ಮತ್ತು ಇನ್ನೊಂದು ಏನಂದ್ರೆ, ಶಿಲ್ಪದಲ್ಲಿ ಶಿಲ್ಪ ಸಮಯ ಅಂತ, ಕನ್ವೆನ್ಷನ್ಸ್ ಇನ್ ಸ್ಕಲ್ಪ್ಚರ್, ಅದು ಒಂದು ನೋಡ್ಬೇಕಾಗಿರುವಂಥದ್ದು. ಇನ್ನು ನೋಡಿ, ಆ ವರಾಹ ಮೂರ್ತಿಯ ಪಾದ
ಸಮುದ್ರದ ತಳದಲ್ಲಿ ಇದೆ, ಅವನ ಆ ಹೊಳ್ಳೆಗಳು ಯಾವುದಿದೆ ಆಕಾಶದಲ್ಲಿದೆ. ಸೊ ಟು ಶೋ ದ ಎಕ್ಸ್ಪಾನ್ಸ್, ದ ಫಿಸಿಕಲ್ ಎಕ್ಸ್ಪಾನ್ಸ್, ಅದು ಆ ಪಾತಾಳದ ಆಳದಲ್ಲಿ ಕಾಲುಗಳು, ಸಮುದ್ರದ ಆಳದಲ್ಲಿ ಕಾಲುಗಳು, ಮತ್ತೆ ಹೊಳ್ಳೆ ಅಷ್ಟು ಮೇಲಕ್ಕೆ ಇರುವಂಥದ್ದು ಅಂತ. ಸೊ ದ ಏರಿಯಲ್ ಬೀಯಿಂಗ್ಸ್ ಅಲ್ಲಿ ಖೇಚರವಾದಂತಹ ಆಕಾಶಚರಗಳು ಆಕಾಶದಲ್ಲಿ, ಮತ್ತೆ ಇವನ ಪಾದ ಸಮುದ್ರದ ತಳದಲ್ಲಿ. ಸೊ ದಟ್ ವಿ ಕ್ಯಾನ್ ಇಮ್ಯಾಜಿನ್ ದ ಎಕ್ಸ್ಪಾನ್ಸ್. ವ್ಯಾಪ್ನೋತಿ ಇತಿ ವಿಷ್ಣು, ವ್ಯಾಪಕತ್ವಾತ್ ವಿಷ್ಣು ಅಂತ ಎಲ್ಲ ಕಡೆ ಹಬ್ಬಿರುವಂತಹ, ಎಲ್ಲವನ್ನೂ ಆವರಿಸಿಕೊಂಡಿರುವಂತಹ ಶಕ್ತಿ, ಆ ತತ್ವಕ್ಕೆ ವಿಷ್ಣು ಅಂತ ಕರೀತಾರೆ. ಅದನ್ನ ಸಂಕೇತಿಸುವಂತೆ ಕೂಡ ಅದು ಮಾಡಿರುವಂಥದ್ದು ನಾವು ನೋಡ್ಬೋದು. ಮತ್ತಿಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ, ಇದು ಸೋಪ್ ಸ್ಟೋನ್ ಅಂತ, ಸ್ಯಾಂಡ್ ಸ್ಟೋನ್ ಅಂತ, ಬಾದಾಮಿನಲ್ಲಿ ಇರುವಂಥದ್ದು ಮರಳುಗಲ್ಲು, ಒಂದು ಸಾಫ್ಟ್ ರೀತಿಯಾದಂಥ ಮರಳುಗಲ್ಲು, ರೆಡ್ ಸ್ಯಾಂಡ್ ಸ್ಟೋನ್. ಅಲ್ಲಿ ನೋಡಿ, ಇದು ಗುಹಾಂತರ್ಗತ ದೇವಾಲಯ. ಇದೆಲ್ಲವನ್ನೂ ಕೂಡ ಇನ್ಸಿಟ್ಯೂನೇ ಮಾಡಿರುವಂಥದ್ದು, ಅಂದರೆ ಇರೋ ಜಾಗದಲ್ಲೇನೆ ಮಾಡಿರುವಂತಹ ಶಿಲ್ಪಗಳು, ಹೊರಗಡೆಯಿಂದ ತಂದು ಅಟ್ಯಾಚ್ ಮಾಡಿರೋದಲ್ಲ, ಇನ್ನೆಲ್ಲೆಲ್ಲೋ ಮಾಡ್ಕೊಂಡು ಬಂದು ತಂದು ಇರಿಸಿರುವಂಥದ್ದಲ್ಲ. ಇಲ್ಲಿ ನೋಡಿ, ಈ ಒಂದು ಗುಹೆಯ ಗೋಡೆಯ ಭಾಗದಲ್ಲಿ ಆ ಶಿಲ್ಪಿ ಕೆತ್ತಕ್ಕೆ ಶುರು ಮಾಡಿದಾಗ ಆ ಕಲ್ಲಲ್ಲೇ ಈ ನ್ಯಾಚುರಲ್ ಸ್ಟೈರೇಷನ್ಸ್ ಬಂದಿರುವಂಥದ್ದನ್ನ ನಾವು ಕಾಣ್ತೀವಿ. ಈ ಅಲೆಗಳಂತೆ ಯಾವುದಿದೆ, ಇಟ್ ಇಸ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ದ ಸ್ಟೋನ್. ಇವನು ಪ್ರತ್ಯೇಕವಾಗಿ ಮಾಡಿರೋದಲ್ಲ. ಆ ಕಲ್ಲಿನ ಭಾಗಕ್ಕೆ ಸರಿಯಾಗುವಂತೆ ಈ ಭೂವರಾಹ ಮೂರ್ತಿಯನ್ನೇ ಅವನು ಕಲ್ಪಿಸ್ಕೊಂಡು ಮಾಡಿದಾನೆ. ಆ ಸ್ಟೈರೇಷನ್ಸ್ ಯಾವುದಿದೆ ಈ ಕೆಳಭಾಗದಲ್ಲಿ ನೀವು ಅಲೆಗಳಂತೆ ನೋಡುವಂಥದ್ದು, ಅದು ಸಮುದ್ರವನ್ನ ಸಂಕೇತಿಸುವಂತೆ, ಮತ್ತೆ ಆ ಸಮುದ್ರದ ಮೇಲ್ಗಡೆ ಆ ಪ್ರಳಯ ಪಯದಿಂದ ಮೇಲಕ್ಕೆ ಈ ಭೂದೇವಿಯನ್ನ ತಂದಿರುವಂತೆ ಹಾಗೆ ಚಿತ್ರಣವನ್ನು ಮಾಡಿದ್ದಾರೆ. ಅಂದ್ರೆ ಎಷ್ಟು ಆ ಕಲಾ ಪ್ರತಿಭೆ, ಅದನ್ನ ದ ಕ್ರಿಯೇಟಿವ್ ಆಸ್ಪೆಕ್ಟ್ ಆಫ್ ದ ಶಿಲ್ಪಿ, ಅದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಒಂದು ಕಲ್ಲಿನ ಭಾಗ ಸಿಕ್ತು ಅಂದ್ರೆ ಅಲ್ಲಿ ಯಾವ ಥರ ಶಿಲ್ಪವನ್ನ ಮಾಡಬೇಕು, ಮತ್ತೆ ಶಾಸ್ತ್ರಗಳ ಹಿನ್ನೆಲೆ ಏನಿದೆ, ಆ ಶಾಸ್ತ್ರಗಳ ಹಿನ್ನೆಲೆಗೆ ಇರುವಂತಹ ಆಧ್ಯಾತ್ಮಿಕವಾದಂತಹ ತತ್ವವೇನು, ಎಲ್ಲವನ್ನೂ ಗಮನಿಸ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತೆ ಇಲ್ಲಿ ನಾವು ನೋಡ್ಬೇಕಾಗಿರುವಂಥದ್ದು, ಎಷ್ಟೋ ಸಲ ಈಗಲೂ ಕೂಡ ಆ ಥರ ಧ್ವನಿಗಳು ಕೇಳಿಸುತ್ತೆ. ನಮ್ಮಲ್ಲಿ ಯಾವುದೋ ಒಂದು ವರ್ಗಕ್ಕೆ, ಇನ್ಯಾವುದೋ ಒಂದು ಜನಾಂಗಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟಿರಲಿಲ್ಲ, ದೇ ವರ್ ನಾಟ್ ಎಜುಕೇಟೆಡ್ ಅಂತ. ಸಿ ದ ವೆರಿ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಇಸ್ ಮಿಸ್ಟೇಕನ್ ಅನ್ಫಾರ್ಚುನೇಟ್ಲಿ. ಲಿಟ್ರಸಿ ಮಾತ್ರ ಎಜುಕೇಷನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸಿ ಎ ಪಾಟರ್ ಇಸ್ ವೆರಿ ವೆಲ್ ಎಜುಕೇಟೆಡ್ ಇನ್ ಡೂಯಿಂಗ್ ಪಾಟ್ಸ್. ನಂಗೆ ಆ ಥರ ಪಾಟರಿ ಮಾಡೋಕ್ಕಾಗಲ್ಲ. ಎ ಸೋಲ್ಜರ್ ಇಸ್ ವೆರಿ ವೆಲ್ ಎಜುಕೇಟೆಡ್ ಇನ್ ಹಿಸ್ ಡೊಮೈನ್ ಆ್ಯಂಡ್ ಎಸ್ ಶಿಲ್ಪಿ ಇಸ್ ವೆರಿ ವೆಲ್ ಎಜುಕೇಟೆಡ್ ಇನ್ ಹಿಸ್ ಓನ್ ಡೊಮೈನ್. ಅವರವರ ಕ್ಷೇತ್ರದಲ್ಲಿ ಅವರವ್ರಿಗೆ ಅತ್ಯಂತ ಅಮೂಲ್ಯವಾದಂತಹ ಪರಿಣಿತಿ ಇರ್ತಾ ಇತ್ತು. ಹಾಗಾಗಿ ಅದನ್ನ ನಾವು ಗಮನಿಸ್ಕೋಬೇಕಾಗಿರುವಂಥದ್ದು, ಒಬ್ಬ ಶಿಲ್ಪಿಗೆ ಎಷ್ಟು ಪೌರಾಣಿಕವಾದಂತಹ ಕಲ್ಪನೆಗಳು, ಆಧ್ಯಾತ್ಮಿಕವಾದಂತಹ ತತ್ವಗಳು, ಮತ್ತೆ ಎಷ್ಟು ಕುಶಲಕರ್ಮ ಎಲ್ಲವೂ ಬೇಕಾಗುತ್ತೆ. ಅದು ನಮಗೆ ಅನಾದಿ ಕಾಲದಿಂದಲೂ ಭಾರತದಲ್ಲಿ ಹರಿದು ಬಂದಿರುವಂಥದ್ದು ಕಾಣಿಸುತ್ತೆ. ಎಲ್ಲ ವರ್ಗಕ್ಕೂ ಅವರ ಗುಣ ಕರ್ಮ ವಿಭಾಗಶಃ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಗೆ ಶ್ರೀಕೃಷ್ಣ ಹೇಳ್ತಾನೆ, ಅವರ ಗುಣಗಳಿಗೆ ಕರ್ಮಗಳಿಗೆ ಅನುಸಾರವಾಗಿ ಆ ವಿದ್ಯಾಭ್ಯಾಸ, ಕುಶಲ ಕಲೆಗಳು ಎಲ್ಲವೂ ಕೂಡ, ಕೌಶಲ್ಯ ಎಲ್ಲ ಕೂಡ ಬೆಳೆದಿದ್ದಂಥದ್ದು ನಮಗೆ ಕಾಣಿಸುತ್ತೆ. ಎ ವೆರಿ ಲರ್ನೆಡ್ ಸ್ಕಲ್ಪ್ಟರ್, ಎರಡನ್ನೂ ಮಾಡಿರುವಂಥದ್ದು ಅಂತ ನಾವು ಚೆನ್ನಾಗಿ ಮನಗಾಣಬಹುದು ಇಲ್ಲಿ. ಇಲ್ಲಿ ಕೆಲವೊಂದಿಷ್ಟು ವೈಶಿಷ್ಟ್ಯಗಳನ್ನ ತೋರಿಸ್ತೀನಿ. ಈ ಶಿಲ್ಪಗಳ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂದರೆ ಹಲವು ಗಂಟೆಗಳ ಕಾಲ, ವರ್ಷಗಳ ಕಾಲನೇ ತಗೊಳುತ್ತೆ. ಈ ಏಲಾಪುರ ಅಂತ ಹಿಂದೆ ಕರಿತಾ ಇದ್ದಂಥದ್ದು ಎಲ್ಲೋರ ಅಂತ, ಅಲ್ಲಿಯೂ ಕೂಡ ವಿಶಿಷ್ಟವಾದಂತಹ ಗುಹಾಂತರ್ಗತ ದೇವಾಲಯಗಳಿವೆ, ರಾಕ್ ಕಟ್ ಆರ್ಕಿಟೆಕ್ಚರ್ ಇದೆ. ಅದರಲ್ಲಂತೂ ಈ ಕೈಲಾಸನಾಥ ದೇವಸ್ಥಾನ ಅಂತ ಯಾವುದಿದೆ, ಇದ್ರ ವೈಶಿಷ್ಟ್ಯ ಸುಮಾರು ಜನ ಕೇಳಿರ್ಬೋದು. ಬಸಾಲ್ಟ್ ಅನ್ನುವಂತಹ ಕಲ್ಲು, ಸಾಮಾನ್ಯವಾಗಿ ನಾವು ದೇವಾಲಯವನ್ನಾಗಲಿ ಯಾವುದೇ ಒಂದು ಕಟ್ಟಡವನ್ನಾಗಲಿ ಕೆಳಗಿಂದ ಮೇಲಕ್ಕೆ ಕಟ್ಟಿರುವಂಥದ್ದನ್ನು ನಾವು ಕಾಣ್ತೀವಿ. ಬಟ್ ದಿಸ್ ಎಂಟೈರ್ ಟೆಂಪಲ್ ಇಸ್ ಕಾರ್ವ್ಡ್ ಟಾಪ್ ಟು ಬಾಟಮ್, ಮೇಲಿಂದ ಕೆಳಗಡೆ ಒಂದೇ ಕಲ್ಲಿನಿಂದ ಏಕಶಿಲಾ ನಿರ್ಮಾಣ ಇದು. ಇಟ್ ಇಸ್ ಎ ಮೋನೋಲಿಥಿಕ್ ಆರ್ಕಿಟೆಕ್ಚರ್ ಆ್ಯಂಡ್ ಸ್ಕಲ್ಪ್ಚರ್. ಎಂಟೈರ್ ಥಿಂಗ್ ಇಸ್ ಮೇಡ್ ಆಫ್ ಎ ಸಿಂಗಲ್ ಪೀಸ್ ಆಫ್ ಸ್ಟೋನ್. ಮತ್ತೆ ಮೇಲ್ಗಡೆಯಿಂದ ಕೆಳಗಡೆ ಕೆತ್ಕೊಂಡು ಬಂದಿರುವಂಥದ್ದು ತುಂಬ ವಿಶೇಷವಾದಂಥದ್ದು. ವಸ್ತುತಃ ಇದನ್ನ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು. ಇಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ವಂಡರ್ ಆಫ್ ದ ವರ್ಲ್ಡ್ ವಿಶೇಷತಃ. ಇಲ್ಲಿ ನೋಡಿ, ಇದು ದ್ರಾವಿಡ ಶೈಲಿಯ ವಿಮಾನ ಅಂತ ಬಹಳ ಸುಂದರವಾಗಿ ಈ ಮುಖ್ಯವಾದಂತಹ ದೇವಾಲಯ, ದ್ರಾವಿಡ ಶೈಲಿಯ ವಿಮಾನ ಯಾವುದಿದೆ, ಶಿವನ ದೇವಸ್ಥಾನ ಅದು, ಮತ್ತೆ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಪರಿವಾರ ದೇವಾಲಯಗಳು, ಮತ್ತೆ ಗೂಢಮಂಟಪ ಕೂಡ ಇದೆ. ಆ ಕೆಳಭಾಗದಲ್ಲಿ ನೋಡಿದ್ರೆ ನಿಮಗೆ ಪ್ರದಕ್ಷಿಣ ಪಥ ಇದೆ, ಮತ್ತೆ ಮಾಲಿಕಾ ಅನ್ನುವಂತಹ ಭಾಗವಿದೆ. ಎಲ್ಲವೂ ಕೂಡ ಏಕಶಿಲಾ ನಿರ್ಮಾಣ. ಇನ್ನೊಂದು ವಿಷಯ ಎಲ್ಲರ ಗಮನಕ್ಕೆ ತರಬೇಕಾಗಿರೋದು, ಇವತ್ತು ಯೂಟ್ಯೂಬಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸಾಕಷ್ಟು ಜನ ತಾವೇ ಪರಿಣಿತರು ಅನ್ನುವಂತೆ ಮಾತಾಡ್ತಾರೆ.
ಇದನ್ನ ತುಂಬಾ ಪ್ರಸಿದ್ಧನಾದಂತಹ ಒಬ್ಬ ಯೂಟ್ಯೂಬ್ನವನು ಹೇಳುವಂಥದ್ದು ಏನಂದ್ರೆ ಇದೆಲ್ಲ ಏಲಿಯನ್ಸ್ ಬಂದು ಕಟ್ಟಿದ್ದು ಅಂತ. ಅಂದ್ರೆ ಭಾರತೀಯರಿಗೆ ಇದನ್ನೆಲ್ಲ ಕಟ್ಟೋ ಸಾಮರ್ಥ್ಯವೇ ಇರಲಿಲ್ಲ. ಯಾವುದೋ ಗ್ರಹದಿಂದ ಬಂದವರು ಸಡನ್ ಆಗಿ ಅವರು ಶಿವಭಕ್ತರಾಗ್ಬಿಟ್ಟು ನಮ್ಮ ದ್ರಾವಿಡ ಶೈಲಿಯ ವಿಮಾನವನ್ನ ನಿರ್ಮಾಣ ಮಾಡ್ತಾರೆ ಅಂದ್ರೆ ಎಷ್ಟು ಹಾಸ್ಯಾಸ್ಪದವಾದದ್ದು. ಅವ್ರು ಏನು ಈ ಎಲ್ಲ ಶಿವಲೀಲಾ ಮೂರ್ತಿಗಳ ಎಲ್ಲಾ ಕಥೆಗಳನ್ನು ಕೂಡ ಕೇಳಿಬಿಟ್ಟು ಆ ಕುಶಲ ಕರ್ಮವನ್ನ ಎಲ್ಲವನ್ನು ಕಲ್ತ್ಬಿಟ್ಟು ಇದನ್ನ ನಿರ್ಮಾಣ ಮಾಡ್ತಾರೆ ಅಂತ. ಅಂದ್ರೆ ಬೈ ಸೇಯಿಂಗ್ ಸೊ ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ದ ಸ್ಕಿಲ್ ಆರ್ ದ ಟ್ಯಾಲೆಂಟ್ ಆಫ್ ಎನ್ ಇಂಡಿಯನ್. ಭಾರತೀಯರಿಗೆ ಇದು ಮಾಡೋಕ್ಕಾಗ್ತಿಲ್ಲ ಅನ್ನುವಂತೆ ಇಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇರುವಂಥದ್ದು ಎಷ್ಟೋ ಕಡೆ ಉಪನ್ಯಾಸಗಳಲ್ಲಿ. ಈಗ ಏನಂದರೆ ಪ್ರಸಿದ್ಧಿ ಬರೋದು ತುಂಬ ಸುಲಭವಾಗಿಬಿಟ್ಟಿದೆ. ಎಷ್ಟೋ ಹೈಯರ್ ನಂಬರ್ ಆಫ್ ವ್ಯೂಸ್ ಇದ್ದರೆ ಅದು ಆಥೆಂಟಿಕ್ ಇನ್ಫಾರ್ಮೇಷನ್ ಅಂತಲ್ಲ. ಹಾಗಾಗಿ ಸ್ವಲ್ಪ ಎಲ್ಲರೂ ಎಚ್ಚರದಲ್ಲಿ ಇರಬೇಕು. ಈ ಒಂದು ಗುಹಾಂತರ್ಗತ ದೇವಾಲಯಗಳು ಯಾವುದಿದೆ, ಇಲ್ಲಿ 40ಕ್ಕೂ ಹೆಚ್ಚು ಗುಹೆಗಳಿರುವಂಥದ್ದು. ಇಲ್ಲಿ ಇರುವಂತಹ ಒಂದೆರಡು ವಿಶೇಷವಾದಂತಹ ಶಿಲ್ಪಗಳು, ಇದನ್ನು ನಾವು ಗಮನಿಸ್ಬೋದು. ಇಲ್ಲಿ ನೋಡಿ, ಇದು ರಾಷ್ಟ್ರಕೂಟರ ಈ ಏಲಾಪುರ ಅಥವಾ ಎಲ್ಲೋರ ಅನ್ನುವಂತಹ ಈ ಗುಹೆಗಳಲ್ಲಿ 2-3 ಕಡೆ ಈ ಒಂದು ಶಿಲ್ಪ ಕಾಣಿಸುತ್ತೆ. ಇಲ್ಲಿ ನಂದಿಕೇಶ್ವರ ಇಲ್ಲಿ ಕಾಣಿಸ್ತಾ ಇರೋದು. ಎಲ್ಲ ಶಿವಗಣಗಳು ಕೂಡ ತೊಂದರೆಯನ್ನ ಕೊಡ್ತಿರುವಂತೆ ಅಥವಾ ದೇ ಆರ್ ಟ್ರಬಲಿಂಗ್, ದೇ ಆರ್ ಕಾಸಿಂಗ್ ಮಿಸ್ಚೀಫ್, ಕೀಟ್ಲೆ ಮಾಡ್ತಿರುವಂತೆ ನಂದಿಕೇಶ್ವರನ್ನ ಕಾಣಿಸುತ್ತೆ. ಇಲ್ಲಿ ನೋಡಿ, ಯಾವುದೋ ಒಂದು ಶಿವಗಣ ಬಾಲವನ್ನ ಕಚ್ತಾ ಇದೆ, ಇನ್ನೊಂದು ಶಿವಗಣ ಕಾಲನ್ನ ತಳ್ತಾ ಇದೆ, ಇನ್ನೊಂದು ಆ ಗಂಗೆ ದುಗ್ಲು ಅಂತ ಯಾವುದದು ಲೂಸ್ ಫ್ಲಾಪ್ ಆಫ್ ಸ್ಕಿನ್ ಇರುತ್ತೆ ಅಲ್ಲಿ ಉಯ್ಯಾಲೆ ತರ ಜೋಕಾಲಿ ಆಡ್ತಾ ಇದೆ ಅಲ್ಲಿ ಇನ್ನೊಂದು ಶಿವಗುಣ. ಇನ್ನೊಂದು ಯಾರೋ ಅಲ್ಲಿ ಅವನ ಡುಬ್ಬದ ಮೇಲೆ ಅದ್ರ ಮೇಲೆ ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಏನಿದು, ಇದು ಯಾಕೆ ಇಲ್ಲಿ ಹೀಗೆ ಈ ಶಿಲ್ಪವನ್ನ ಮಾಡಿರುವುದು ಅಂತ ನೋಡಿದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮತ್ತೊಂದು ಶ್ಲೋಕ ಕಾಣಿಸುತ್ತೆ. ಇದು ಸದುಕ್ತಿಕರಣಾಮೃತ ಅನ್ನುವಂಥ ಒಂದು ಸಂಕಲನದಲ್ಲಿ. ಅದು ನೋಡಿ ಈ ರೀತಿಯಾಗಿ ಇದೆ. ಶೃಂಗಂ ಭೃಂಗಿನ್ ವಿಮುಂಚ ತ್ಯಜ ಗಜವದನ ತ್ವಂಚ ಲಾಂಗೂಲ ಮೂಲಂ ಮಂದಾನಂದೋಸಿ ನಂದಿನ್ ಅಲಂ ಅಬಲ ಮಹಾಕಾಲ ಕಂಠಗ್ರಹೇಣ ಇತ್ಯುಕ್ತ್ವಾ ನೀಯಮಾನಃ ಸುಖಯತು ವೃಷಭ ಪಾರ್ವತಿ ಪಾದಮೂಲೆ ಪಶ್ಯನ್ ಅಕ್ಷೈರ್ ವಿಲಕ್ಷಂ ವಲಿತಗಲಚಲತ್ ಕಂಬಲಂ ತ್ರ್ಯಂಬಕಂ ವಹ ಅಂತ. ಏನಾಗಿತ್ತಂತೆ ಅಂದರೆ, ಯಾವಾಗಲೂ ಭಗವಂತನಾದಂಥ ಶಿವ ಇದ್ದ ಜಾಗದಲ್ಲಿ ಇವನು ವೃಷಭ ಅಥವಾ ನಂದಿಕೇಶ್ವರ ಎಲ್ಲ ಶಿವಗಣಗಳ ಅಧಿಕಾರಿ ಅಂತ ಅಥವಾ ಒಡೆಯ ಅಂತ. ಶಿವ ಇದ್ದಲ್ಲಿ ಇವನು ನಂದಿಕೇಶ್ವರ ಎಲ್ಲ ಬೇರೆ ಶಿವಗಣಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಅಂತ. ನಮಗೆ ಕಾಳಿದಾಸನ ಕುಮಾರ ಸಂಭವದಲ್ಲೂ ಇದೇ ಅಂಶ ಕಾಣಿಸುತ್ತೆ, ಶಿವಪುರಾಣಗಳಲ್ಲೂ ಇದೇ ಅಂಶ ಕಾಣಿಸುತ್ತೆ. ಒಂದ್ಸಲ ಏನಾಗಿದೆ, ಶಿವ ಇಲ್ಲ, ಶಂಕರ ಎಲ್ಲೋ ಹೋಗಿದ್ದಾನೆ, ಈ ನಂದಿಕೇಶ್ವರ ಒಬ್ಬನೇ ಉಳಿದಿದ್ದಾನೆ. ಸೊ ಈ ಎಲ್ಲ ಗಣಗಳು ಇವನ ಮೇಲೆ ರಿವೆಂಜ್ ತಗೋಬೇಕು ಅಂತ ಎಲ್ಲ ಟ್ರಬಲ್ ಮಾಡೋಕ್ಕೆ ಶುರು ಮಾಡಿರೋದು. ಈಗ ಎಷ್ಟೋ ಸಲ ಏನಾಗುತ್ತೆ, ಕ್ಲಾಸ್ ಟೀಚರ್ ಅಂತ ಇರ್ತಾರೆ. ಕ್ಲಾಸ್ ಟೀಚರ್ ಇರೋಷ್ಟು ಸಮಯ ಆ ಕ್ಲಾಸ್ ಲೀಡರ್ಗೆ ಒಂದಿಷ್ಟು ಮರ್ಯಾದೆ ಎಲ್ಲ ಅವನ ಮಾತಿಗೆ ಗೌರವ ಇರುತ್ತೆ. ಕ್ಲಾಸ್ ಟೀಚರ್ ಇಲ್ಲದೇ ಇದ್ದ ಸಮಯದಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಆ ಕ್ಲಾಸ್ ಲೀಡರ್ ಮೇಲೆ ರಿವೆಂಜ್ ತಗೊಳ್ಳೋದು. ಏನೋ ನಿನ್ನ ದರ್ಪ, ನೀನು ನಮ್ಮನ್ನೆಲ್ಲ ಡಾಮಿನೇಟ್ ಮಾಡ್ತೀಯಾ, ನಮ್ಮನ್ನೆಲ್ಲ ಹೇಗಿರಬೇಕು ಅಂತೆಲ್ಲ ಹೇಳ್ತೀಯಾ, ನೋಡಿ ನಮ್ಮ ಶಕ್ತಿಯನ್ನು ನಮ್ಮ ಪ್ರಭಾವವನ್ನು ನಾವೀಗ ತೋರಿಸ್ತೀವಿ ಅಂತ ಎಲ್ಲ ಶಿವಗಣಗಳು ಕೂಡ ಆ ನಂದಿಕೇಶ್ವರನ ಮೇಲೆ ಒಂದು ರೀತಿ ರಿವೆಂಜ್ನ ತಗೊಳ್ತಾ ಇರುವಂಥದ್ದು. ಒಂದು ಸಣ್ಣದಾದಂತಹ ಹಾಸ್ಯ ಪ್ರಸಂಗ. ಶಿಲ್ಪದಲ್ಲಿ ವಸ್ತುತಃ ಹಾಸ್ಯವನ್ನು ತರುವಂಥದ್ದು ಕಷ್ಟವೇ, ಆದರೆ ಇಲ್ಲಿ ಹಾಸ್ಯವನ್ನು ಈ ಶಿಲ್ಪಿ ತಂದಿದ್ದಾನೆ. ನೋಡಿ ಇದು ಹೇಗಿದೆ ಅಂದರೆ, ಆ ಶಿಲ್ಪವನ್ನೇ ಹೋಲುವಂತೆ ಇದೆ ಈ ಪದ್ಯ. ಆ ಶಿಲ್ಪವನ್ನ ನೋಡಿ ಈ ಕವಿ ಈ ಪದ್ಯವನ್ನ ಬರೆದ್ನೋ ಅಥವಾ ಈ ಪದ್ಯವನ್ನ ನೋಡಿ ಆ ಶಿಲ್ಪಿ ಆ ಶಿಲ್ಪವನ್ನ ಮಾಡಿದ್ನೋ ಹೇಳೋದು ಕಷ್ಟ. ಆದರೆ ಈ ಥಾಟ್ಸ್, ದೀಸ್ ಕೈಂಡ್ಸ್ ಆಫ್ ಥಾಟ್ಸ್ ವರ್ ಇನ್ ಸರ್ಕ್ಯುಲೇಷನ್ ಅಮಾಂಗ್ ಆಲ್ ಮೀಡಿಯಾ ಆಫ್ ಸ್ಕಲ್ಪ್ಚರ್, ಪೇಂಟಿಂಗ್ ಆ್ಯಂಡ್ ಪೊಯೆಟ್ರಿ. ಅದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಈ ಥರ ತೊಂದರೆಯನ್ನು ಮಾಡ್ತಾ ಇದ್ರೆ ಶಿವ ಬಂದಿದ್ದಾನೆ ಸಡನ್ ಆಗಿ, ನೋಡಿದ್ರೆ ನಂದಿಕೇಶ್ವರನ್ಗೆ ಇಷ್ಟು ತೊಂದರೆ ಆಗಿದೆ. ಅವಾಗ ಆಗ್ತಿರುವಂಥ ಒಂದು ಸಂವಾದ ಇದು. ಶೃಂಗಂ ಭೃಂಗಿನ್ ವಿಮುಂಚ, ಭೃಂಗಿ ನೀನೇನು ನಂದಿಕೇಶ್ವರನ ಇದನ್ನ ಯಾವುದು ಹಾರ್ನ್ಸ್ ಯಾವ್ದಿರುತ್ತೆ ಅದನ್ನ ಯಾಕೆ ನೀನು ಹಿಡ್ಕೊಂಡಿದ್ಯಾ, ಅದನ್ನ ಬಿಡು, ನೀನು ಅವನ ತಲೆ ಮೇಲೆ ಕೂತ್ಕೊಂಡಿರುವಂಥದ್ದು ಇದನ್ನೆಲ್ಲ ನೀನು ಮಾಡಬೇಡ. ಶೃಂಗಂ ಭೃಂಗಿನ್ ವಿಮುಂಚ ತ್ಯಜ ಗಜವದನ ತ್ವಂಚ ಲಾಂಗೂಲ ಮೂಲಂ. ನೀನು ಗಜವದನ ಅನ್ನುವಂಥದ್ದು ಶಿವಗಣಗಳಲ್ಲಿ ಒಬ್ಬನ ಹೆಸರು. ಲಾಂಗೂಲ ಮೂಲಂ, ಬಾಲದ ತುದಿಯನ್ನ ನೀನು ಯಾಕೆ ಕಚ್ತಾ ಇದೆಯಾ, ನೀನು ಯಾಕೆ ಹಿಡ್ಕೊಂಡಿದ್ಯಾ, ಅದನ್ನ ಬಿಡು ಅಂತ. ಕೊಂಬಿನ ಮೇಲೆ ಒಬ್ಬ ಸವಾರಿ ಮಾಡ್ತಾ ಇದ್ರೆ ಇನ್ನೊಬ್ಬ ಬಾಲವನ್ನ ಕಚ್ತಾ ಇದ್ದಾನೆ. ಅದೇ ಇಲ್ಲಿ ಶಿಲ್ಪದಲ್ಲೂ ಕಾಣಿಸುತ್ತೆ, ಮತ್ತೆ ಪದ್ಯದಲ್ಲಿ ಹೇಳ್ತಿರುವಂಥದ್ದು ಅದೇ. ಮಂದಾನಂದೋಸಿ ನಂದಿನ್, ಏನಿದು ನಂದಿ ಇಷ್ಟು ಮಂದಾನಂದೋಸಿ, ಇಷ್ಟು ಡಲ್ಲಾಗಿ ಕಾಣ್ತಾ ಇದೆಯಲ್ಲ, ಏನಾಗೋಯ್ತು ನಿಂಗೆ, ಮಂದಾನಂದೋಸಿ ನಂದಿನ್ ಅಂತ ಶಿವ ಹೇಳ್ತಾ ಇರುವಂಥದ್ದು. ಅಲಂ
ಅಬಲ ಮಹಾಕಾಲ ಕಂಠಗ್ರಹೇಣ, ಮಹಾಕಾಲ ಅಂತ ಇನ್ನೊಂದು ಶಿವಗಣಗಳಲ್ಲಿ ಹೆಸರು. ಕಂಠಗ್ರಹೇಣ, ಕುತ್ತಿಗೆಯನ್ನ ನೀನು ಹಿಡ್ಕೋಬೇಡ ಅಂತ, ಅಲ್ಲಿ ಕುತ್ತಿಗೆಯನ್ನ ಹಿಡ್ಕೊಂಡು ಆ ಜೋಕಾಲಿ ಆಡ್ತಾ ಇದ್ದಾನಲ್ಲ ಅವನಿಗೆ ನೀನು ಕತ್ತನ್ನ ಬಿಟ್ಬಿಡು ಅಂತ ಶಿವ ಹೇಳ್ತಾ ಇರುವಂಥದ್ದು. ಇತ್ಯುಕ್ತ್ವಾ ನೀಯಮಾನಃ ಸುಖಯತು ವೃಷಭ ಪಾರ್ವತಿ ಪಾದ ಮೂಲೆ. ಶಿವ ಏನ್ ಮಾಡ್ತಾನೆ, ಆಯ್ತು ನಾನು ಇನ್ಯಾವುದೋ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ, ಈ ನಂದಿಕೇಶ್ವರನ್ನ ಶಿವಗಣಗಳ ಜೊತೆ ಬಿಟ್ಟುಬಿಟ್ರೆ ಬರೀ ಕೀಟ್ಲೆ ಮಾಡ್ತಾ ಇರುತ್ತವೆ ಎಲ್ವು ಅಂತ ನಂದಿಕೇಶ್ವರನನ್ನ ಅಮ್ಮನವರ ಪಾದದ ಹತ್ರ ಪಾರ್ವತಿ ಪಾದ ಮೂಲೆ, ಅಲ್ಲೊಬ್ಳು ಸ್ತ್ರೀಯ ವಿಗ್ರಹವೂ ಇದೆ, ಆ ಕಡೆ ಕೂಡ ಇದೆ, ಪ್ರಾಯಶಃ ಪಾರ್ವತಿಯ ಉಲ್ಲೇಖವೇ ಇರಬೇಕು ಅಂತ ಕಾಣುತ್ತೆ. ಪಾರ್ವತಿಯ ಪಾದದ ಮೂಲದಲ್ಲಿ ನಾನು ಬಿಟ್ಟುಬಿಡ್ತೀನಿ ನಂದಿಕೇಶ್ವರನ್ನ, ದೇರ್ ಹಿ ವಿಲ್ ಬಿ ಸೇಫ್ ಅಂಡ್ ಸೌಂಡ್. ಅಲ್ಲಿ ಪಾರ್ವತಿಯ ಪಾದದಲ್ಲಿದ್ದರೆ ಇನ್ಯಾವ ಶಿವಗಣಗಳು ಕೂಡ ಅವನಿಗೆ ಬಂದು ತೊಂದರೆಯನ್ನ ಮಾಡೋದಿಲ್ಲ ಅನ್ನುವಂತೆ ಶಿವ ಮಾಡ್ತಿರುವಂಥದ್ದು. ಪಶ್ಯನ್ ಅಕ್ಷಯರ್ ವಿಲಕ್ಷ್ಯಂ ವಲಿತಗಲ ಚಲತ್ ಕಂಬಲಂ ತ್ರ್ಯಂಬಕಂ ವಹ. ಈ ರೀತಿಯಾಗಿ ಹೇಳಿದ್ರೆ ಇದು ಪಾಪ ನಂದಿಕೇಶ್ವರ ಡಲ್ ಆಗಿ ಇಷ್ಟೆಲ್ಲ ತೊಂದರೆ ಕೊಟ್ಟಿವೆ, ಇದು ಮತ್ತೆ ಒಡೆಯ ಬಂದು ನನ್ನನ್ನು ಕಾಪಾಡ್ದ ಅಂತ ಅಲ್ಲಿ ಪಾರ್ವತಿ ಪಾದ ಮೂಲಕ್ಕೆ ಹೋಗುತ್ತೆ ಅಂತ ಇರುವಂತಹ ಕತೆ. ಈ ಪದ್ಯ ಇದಕ್ಕೆ ಎಷ್ಟು ಚೆನ್ನಾಗಿ ಹೋಲುವಂತೆ ಕಾಣಿಸುತ್ತೆ. ವಸ್ತುತಃ ಇದಕ್ಕೆ ಸಂಬಂಧಪಟ್ಟಂತಹ ಕಾನ್ಫಿಗರೇಷನ್ ಹೇಗಿರಬೇಕು ಅಂತ ಶಾಸ್ತ್ರ ಗ್ರಂಥಗಳಲ್ಲಿ ಬರೋದಿಲ್ಲ, ಆದರೆ ಕಾವ್ಯದಿಂದ ಪ್ರಭಾವವಾಗಿ ಮಾಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ನೋಡಿ, ಇದಿನ್ನೊಂದು ಶಿವ ಪಾರ್ವತಿಯರು ಒಂದು ಯಾವುದು ಬೋರ್ಡ್ ಗೇಮ್ ಅಂತ ಕರಿತೀವಿ, ಅಕ್ಷಕ್ರೀಡೆ, ಪಗಡೆಯಂತಹ ಒಂದು ಆಟವನ್ನು ಆಡ್ತಾ ಇರೋದು. ಇದು ಕೆಲವು ಕಡೆ ಕಾಣಿಸುತ್ತೆ, ಒರಿಸ್ಸಾನಲ್ಲೂ ಕಾಣುತ್ತೆ, ಮತ್ತೆ ನಮ್ಮ ಗುಪ್ತರ ಕಾಲದಲ್ಲಿ ಕೂಡ ಕಾಣಿಸುತ್ತೆ, ಮತ್ತೆ ಇದು ಏಲಾಪುರ ಎಲ್ಲೋರನಲ್ಲಿ ಕೂಡ ಕಾಣಿಸುತ್ತೆ. ಅದು ರಾಮೇಶ್ವರ ಅನ್ನುವಂತಹ ಒಂದು ಗುಹೆ, ಎಲ್ಲೋರಾದ ಸೀರೀಸ್ ಯಾವುದಿದೆ ಅಲ್ಲೇ ಇರುವಂಥದ್ದು. ಇಲ್ಲಿ ಶಿವಪಾರ್ವತಿಯರು ಆ ಅಕ್ಷಕ್ರೀಡೆಯನ್ನ ಅಥವಾ ಪಗಡೆ ಆಟವನ್ನು ಆಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಅವರಿಬ್ರು ಮ್ಯಾನರಿಸಮ್ಸ್ನ ಶಿವ ನಂಗೆ ಮತ್ತೊಂದು ಚಾನ್ಸ್ ಕೊಡು ಅಂತ, ಇದು ಯಾವುದನ್ನ ಸೂಚಿ ಹಸ್ತ ಅಂತ ಕರಿತೀವಿ, ಆ ರೀತಿ ತೋರಿಸ್ತಾ ಇದ್ದಾನೆ. ಪಾರ್ವತಿ ಇದು ಅಲಪದ್ಮ ಹಸ್ತ ಅಂತ, ಏನು ಕಳ್ಕೊಂಡೇ ಬಿಟ್ಟು ಎಲ್ಲ ಮುಗ್ದೇ ಹೋಯ್ತಲ್ಲ ಅಂತ ತೋರಿಸ್ತಿರುವಂತೆ, ಅಥವಾ ಇಷ್ಟೇನಾ ನಿನ್ನ ಮಹಿಮೆ ಅಂತ ತೋರಿಸ್ತಿರುವಂತೆ ಕಾಣಿಸುತ್ತೆ. ಅಲ್ಲಿ ಅವಳ ಹಿಂದೆ ವಿಜಯ ಅನ್ನುವಂಥ ಒಬ್ಳು ಸಖಿ, ಅವ್ರಿಗೆ ಹೆಸರು ಕೂಡ ಉಂಟು, ವಿಜಯ ಅನ್ನುವಂತಹ ಸಖಿ ಆ ಜಡೆಯನ್ನ ಹಿಡ್ಕೊಂಡಿರುವಂತೆ, ಮತ್ತೆ ಕೈಲಾಸದ ಮೇಲ್ ಕೂತಿರ್ತಾರೆ. ಆದರೂ ಅವ್ರಿಗಲ್ಲಿ ಚಾಮರ ಸೇವೆ ನಡೀತಾ ಇದೆ, ಅಲ್ಲಿ ಬೀಸಣಿಗೆಯನ್ನ ಬೀಸ್ತಾ ಇರುವಂಥದ್ದು ಇದನ್ನ ಕೂಡ ಕಾಣ್ತೀವಿ. ಅಂದ್ರೆ ಒಂದು ರೀತಿ ಜಗತ್ತ ಪಿತರು ಅಂತ, ಜಗತ್ತಿನ ತಾಯಿ ತಂದೆಯರು ಮತ್ತೆ ರಾಜ ರಾಣಿಯರಂತೆ ಅನ್ನುವಂತೆ ಆ ಚಾಮರ ಸೇವೆಯೆಲ್ಲ ನಡೀತಿರುವಂಥದ್ದು. ಇದು ಯಾವಾಗ ಶಿವಪಾರ್ವತಿಯರು ಈ ರೀತಿ ಅಕ್ಷಕ್ರೀಡೆಯನ್ನ ಪಗಡೆ ಆಟ ಆಡಿದ್ದು ಅಂತ ಅದಕ್ಕೆ 2-3 ಕಥೆಗಳಿವೆ. ಆದರೆ ಅದಕ್ಕೆ ತುಂಬ ಆಧ್ಯಾತ್ಮಿಕವಾದಂತಹ, ತುಂಬ ಪ್ರಬುದ್ಧವಾದಂತಹ ಅರ್ಥವನ್ನ ಬರುವಂತೆ ಭರ್ತೃಹರಿ ಅಂತ ಮಹಾ ಒಬ್ಬ ಕವಿ, ಸುಭಾಷಿತಕಾರ ಕೂಡ, ಅವನು ತನ್ನ ಗ್ರಂಥದಲ್ಲಿ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ, ಬಹಳ ಸುಂದರವಾದಂತಹ ಪದ್ಯ. ಯತ್ರಾನೇಕೆ ಕ್ವಚಿದಪಿ ಗೃಹೆ ತತ್ರ ತಿಷ್ಠತ್ಯತೈಕೋ ಯತ್ರಾಪ್ಯೇಕಸ್ತದನುಭವಃ ತತ್ರ ಚಾಂತೇನ ಚೈಕಃ ಇತ್ತಂ ಚೇಮೌ ರಜನಿ ದಿವಸೌ ದೋಲಯನ್ ದ್ವಾವಿವಾಕ್ಷೌ ಕಾಲಃ ಕಾಲ್ಯ ಭುವನ ಫಲಕೆ ಕ್ರೀಡತೆ ಪ್ರಾಣಿಶಾರೈಹಿ. ಪಗಡೆ ಆಟವನ್ನ ಆಡ್ತಿರೋದು ಯಾವುದು? ಶಿವ ಮತ್ತೆ ಪಾರ್ವತಿ. ಶಿವ ಮತ್ತೆ ಪಾರ್ವತಿಯರು ಯಾರು? ಮಹಾಕಾಲ ಮತ್ತೆ ಮಹಾಕಾಲಿ, ಅವರಿಬ್ರು ಕಾಲ ಸ್ವರೂಪಿಯರು. ಮಹಾಕಾಳ ಶಿವ, ಮಹಾಕಾಳಿ ದೇವಿ ಪಾರ್ವತಿ. ಅವರಿಬ್ರು ಅಕ್ಷಕ್ರೀಡೆಯನ್ನ ಪಗಡೆ ಆಟವನ್ನ ಆಡ್ತಾ ಇದ್ದಾರೆ. ಅವ್ರಿಗೆ ಆಟದ ಹಾಸು ಯಾವುದು ಅಂದ್ರೆ ಭುವನ ಫಲಕ, ಇಡೀ ಭೂಮಿಯೇ ಅವ್ರಿಗೆ ಹಾಸು. ಮಹಾಕಾಲ ಮತ್ತೆ ಮಹಾಕಾಳಿ ಅವರು ದಾಳವಾಗಿ ಯಾವುದನ್ನ ಉಪಯೋಗಿಸ್ತಾ ಇದ್ದಾರೆ? ರಜನಿ ದಿವಸವು, ಸೂರ್ಯ ಚಂದ್ರರನ್ನೇ ದಿನ ಮತ್ತೆ ರಾತ್ರಿಯನ್ನೇ ದಾಳವಾಗಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಪ್ರಾಣಿಶಾರೈಹಿ, ಈ ಪಗಡೆಯ ಯಾವ ಪಾನ್ಸ್ ಇರುತ್ತೆ, ಆ ಪಾನ್ಸೇನೆ ಪ್ರಾಣಿಗಳನ್ನೇ ಪಾನ್ಸ್ ಆಗಿ ಇರುವಂಥದ್ದು. ವಿ ಆರ್ ಆಲ್ ಆಫ್ಟರ್ ಆಲ್ ಅಂಡರ್ ದ ಹ್ಯಾಂಡ್ಸ್, ವಿ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಶಿವ ಅಂಡ್ ಪಾರ್ವತಿ ಅನ್ನುವಂತೆ ಇಲ್ಲಿ ಕಾಣಿಸುತ್ತೆ. ನೋಡಿ, ಯತ್ರಾನೇಕೆ ಕ್ವಚಿದಪಿ ಗೃಹೆ ತತ್ರ ತಿಷ್ಠತ್ಯೇತೈಕೋ. ಒಂದು ಮನೆಯಲ್ಲಿ ಒಂದ್ಸಲ ಅನೇಕ ಕಾಯಿಗಳಿರುತ್ತವೆ, ಆಮೇಲೆ ನೋಡಿದ್ರೆ ಎಲ್ಲ ಕಾಯಿಗಳು ನಶಿಸಿ ಹೋಗಿರುತ್ತವೆ. ಯತ್ರಾನೇಕೆ ಕ್ವಚಿದಪಿ ಗೃಹೆ ತತ್ರ ತಿಷ್ಠತ್ಯತೈಕೋ. ಅಲ್ಲಿ ಒಬ್ಬನೇ ಒಬ್ಬ ಉಳಿದಿರ್ತಾನೆ. ಆಮೇಲೆ ಆ ಒಬ್ಬನೇ ಇರುವಂತಹ ಮನೆಯಲ್ಲಿ ಸ್ವಲ್ಪ ಕಾಲದ ನಂತರ ಮತ್ತೆ ಅನೇಕ ಜನರು ಆದಂಗೆ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಅನೇಕ ಜನರು ಆಗ್ತಾರೆ. ಮತ್ತೆ ಇನ್ನೊಂದು ಸ್ವಲ್ಪ ಕಾಲ ಆದ್ಮೇಲೆ ಎಲ್ಲ ಮಕ್ಕಳು ಹೋಗಿ ಬೇರೆ ಬೇರೆ ಕಡೆ ಹೋಗಿ ಎಲ್ಲರ ಸಾವಾಗಿ ಎಲ್ಲವೂ ನಾಶವಾಗುತ್ತೆ. ಇದೇ ರೀತಿ ನಮ್ಮ ಪಗಡೆ ಆಟ ಆಗಲಿ ಅಥವಾ ಚೌಕಾಬಾರವಾಗಲಿ, ಈ ರೀತಿಯಾದಂತಹ ಸಾಯುಜ್ಯ ಕ್ರೀಡೆಗಳು, ಮುಮ್ಮಡಿ ಕೃಷ್ಣರಾಜ ಒಡೆಯರು ಯಾವ್ಯಾವುದನ್ನು ಮಾಡಿದ್ರು, ಎಲ್ಲದರಲ್ಲೂ ಕೂಡ ಹೀಗೇನೆ
ಎಲ್ಲ ಕರ್ಮ ಸಿದ್ಧಾಂತದಂತೆ, ಮತ್ತೆ ನಾವೆಲ್ಲರೂ ಕಾಲಚೋದಿತರಾಗಿ, ನಾವೆಲ್ಲರೂ ವಿ ಆರ್ ಆಫ್ಟರ್ ಆಲ್ ಪಪೆಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಮಹಾಕಾಲ ಆ್ಯಂಡ್ ಮಹಾಕಾಲಿ ಅನ್ನುವಂತೆ ಇಲ್ಲಿ ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಆಗುವಂಥದ್ದು ಎಲ್ಲವೂ ಹೀಗೇನೆ. ನಮಗೆ ಮಾನವರಿಗೆ ಇಟ್ ಇಸ್ ಎ ವೆರಿ ಸ್ಟ್ರೆಸ್ಫುಲ್ ಥಿಂಗ್, ಆದರೆ ಪರಮಾತ್ಮನಿಗೆ ಇದು ಒಂದು ರೀತಿಯಾದಂತಹ ಲೀಲೆ. ಈ ಪರಮಾತ್ಮನ ಲೀಲೆಯನ್ನು ನಾವು ಕಂಡುಕೋಬೇಕು ಅನ್ನುವಂತೆ ಈ ಒಂದು ಶ್ಲೋಕದಲ್ಲಿ ಹೇಳಿರುವಂಥದ್ದು. ಇತ್ತಂ ಚೇಮೋ ರಜನಿ ದಿವಸೌ ದೋಲೆಯನ್ ವಾವಿವಾಕ್ಷೌ. ಸೂರ್ಯ ಚಂದ್ರರನ್ನೇ ದಿನ ರಾತ್ರಿಗಳನ್ನೇ ದಾಳವಾಗಿ ಇಟ್ಕೊಂಡು ಕಾಲ ಕಾಲ್ಯ ಮಹಾಕಾಲ ಮಹಾಕಾಳಿಯೊಂದಿಗೆ ಭುವನ ಫಲಕ್ಕೆ ಇಡೀ ಭುವನ ಇಡೀ ಜಗತ್ತೇನೆ ಅವನ ಕ್ರೀಡೆಯ ಹಾಸು, ಪಗಡೆಯ ಹಾಸು. ಕ್ರೀಡತೆ ಪ್ರಾಣಿಶಾರೈಹಿ, ಪ್ರಾಣಿಗಳನ್ನೇ ಕಾಯಿಗಳಾಗಿ ಮಾಡಿಕೊಂಡು ಹಣ್ಣನ್ನು ಮಾಡಿಬಿಡ್ತಾನೆ ಮಹಾಕಾಲ ಅನ್ನುವಂತೆ. ನಮ್ಮನ್ನ ಹಣ್ಣು ಮಾಡ್ತಾನೆ, ನಮ್ಮನ್ನ ತನ್ನ ಹತ್ರ ತಗೋತಾನೆ ಅನ್ನುವಂತೆ ಇರುವಂಥ ಧ್ವನಿಪೂರ್ಣವಾದಂಥ ಒಂದು ಪದ್ಯ. ಅದಕ್ಕೆ ಸಮವಾದಂಥ ಈ ಒಂದು ಇದು ಕಾಣಿಸುತ್ತೆ ಈ ಒಂದು ಶಿಲ್ಪ. ವಸ್ತುತಃ ಈ ಶಿಲ್ಪದ ಕೆಳಗೇನೆ ಈ ನಾನು ಮೊದಲು ತೋರಿಸಿದಂತಹ ಶಿಲ್ಪ ಇರುವಂಥದ್ದು. ಮೇಲಕ್ಕೆ ಇದಿರುತ್ತೆ, ಕೆಳಗಡೆ ಇದಿರುತ್ತೆ. ಕೆಲವರು ಸ್ಥಳೀಯರು ಹೇಳುವಂಥದ್ದು ಏನಂದ್ರೆ, ಇನ್ನೊಂದು ಕಥೆ ಪ್ರಕಾರ ಶಿವ ಪಾರ್ವತಿಯರು ಈ ಅಕ್ಷಕ್ರೀಡೆಯನ್ನ ಪಗಡೆಯನ್ನ ಆಡಿದಾಗ ಈ ನಂದಿಕೇಶ್ವರನ್ನೇ ಪಣವಾಗಿ ಇಟ್ಟಿದ್ದ ಶಿವ ಅಂತ, ಅದು ಇನ್ನೊಂದು ಕತೆ. ಹಾಗಾಗಿ ಪಾರ್ವತಿ ಗೆದ್ದು ಬಿಡ್ತಾಳೆ, ನಂದಿಕೇಶ್ವರನ್ನೇ ಪಣವಾಗಿ ಇಟ್ಟಿದ್ರಿಂದ ನಂದಿಕೇಶ್ವರನ್ನ ಪಾರ್ವತಿಗೆ ಸಮರ್ಪಣೆ ಮಾಡೋದು ಅಂತ. ಆಮೇಲೆ ಗೊತ್ತಾಗುತ್ತೆ ಶಿವಪಾರ್ವತಿಯರು ಬೇರೆ ಅಲ್ಲ, ಇಬ್ರಿಗೂ ಅದ್ವೈತ, ಇಬ್ರು ಅರ್ಧನಾರೀಶ್ವರರು ಅಂತ. ಹಾಗೆ ಅವಳಿಗೆ ಸೇರಿದ್ದು ಇವನ್ಗೆ ಸೇರಿದ್ದು ಅಂತ ಏನಿಲ್ಲ, ಅದ್ವೈತ ಭಾವದಿಂದ ಇಬ್ರಿಗೂ ಸೇರಿದಂಥದ್ದು ಅಂತ. ಆ ರೀತಿಯಾಗಿ ಅಲ್ಲಿ ಸ್ಥಳೀಯವಾದಂತಹ ಸ್ಥಳ ಪುರಾಣ ಮುಂದುವರಿಯುವಂಥದ್ದು ಗೊತ್ತಾಗುತ್ತೆ ನಮಗೆ. ಮತ್ತೆ ನೋಡಿ, ಹಾಗೆ ನಾವು ಪಲ್ಲವರ ಕಾಲಕ್ಕೆ ಬಂದ್ರೆ ಇಲ್ಲಿ ಕೂಡ ಅನೇಕ ವೈಶಿಷ್ಟ್ಯಗಳುಂಟು, ಮತ್ತೆ ಕಾವ್ಯವನ್ನ ಹೋಲುವಂತಹ ಶಿಲ್ಪಗಳು ಉಂಟು. ಪಲ್ಲವರು ಕೂಡ ಸ್ವತಂತ್ರವಾದಂತಹ ದೇವಾಲಯಗಳು ಮತ್ತೆ ಗುಹಾಂತರ್ಗತ ದೇವಾಲಯಗಳು, ಅದು ರಾಕೆಟ್ ಆರ್ಕಿಟೆಕ್ಚರ್ ಮತ್ತೆ ಸ್ಟ್ರಕ್ಚರಲ್ ಆರ್ಕಿಟೆಕ್ಚರ್ ಎರಡನ್ನು ಕೂಡ ಮಾಡಿದಂಥವ್ರು. ದೇವಾಲಯಗಳಲ್ಲಿ ಎರಡೂ ರೀತಿಯಾದಂಥದ್ದನ್ನು ಮಾಡಿದಂಥವ್ರು. ಅಲ್ಲಿ ಪಲ್ಲವರ ಮಹಾಬಲಿಪುರಂ ಅಲ್ಲಿ ಇರುವಂತಹ ಗುಹೆಗಳಲ್ಲಿ ಒಂದ್ ಕಡೆ ಗೋವರ್ಧನಗಿರಿಯ ದಾರನಾದಂತಹ ಕೃಷ್ಣನ ಒಂದು ಶಿಲ್ಪ ಇದೆ. ತುಂಬಾ ವಿಶೇಷವಾದಂಥದ್ದು, ಬೃಹದಾಕಾರವಾದಂಥದ್ದು, ವೆರಿ ಲಾಂಗ್ ಸೀರೀಸ್ ಆಫ್ ಫ್ರೀಸಸ್ ಇರುವಂಥದ್ದು. ಅಲ್ಲಿ ಗೋವರ್ಧನಗಿರಿಯನ್ನ ನೋಡಿ ಈ ರೀತಿ ಶ್ರೀಕೃಷ್ಣ ಎತ್ತಿದ್ರೆ, ಅಲ್ಲಿ ಇನ್ನೊಂದು ಏನಂದ್ರೆ, ಮಹಾಬಲಿಪುರಕ್ಕೆ ಯಾರು ಹೋಗಿದ್ರೆ ಅವನು ಕೈಯನ್ನ ಆ ಒಂದು ಗುಹೆಯ ಮೇಲ್ಗಡೆ ತಾರ್ಸಿಗೆ ಇಟ್ಕೊಂಡಿದ್ದಾನೆ. ಹಿ ಇಸ್ ಜಸ್ಟ್ ಟಚಿಂಗ್ ದ ರೂಫ್ ಟಾಪ್. ಅಲ್ಲಿ ಪ್ರತ್ಯೇಕವಾಗಿ ಒಂದು ಶೈಲದಂತೆ ಅಥವಾ ಪರ್ವತದಂತೆ ಅಥವಾ ಗಿರಿಯಂತೆ ತೋರಿಸಿಲ್ಲ. ಅಲ್ಲಿ ಏನ್ ಭಾಸವಾಗುತ್ತೆ ಅಂದ್ರೆ, ಶ್ರೀಕೃಷ್ಣ ಈ ಒಂದು ಬೆಟ್ಟವನ್ನೇ ಎತ್ತಾ ಇದ್ದಾನೋ ಏನೋ ಅನ್ನುವಂತೆ ಭಾಸವಾಗುವಂತೆ ಮಾಡಿದ್ದಾರೆ. ಹಿಸ್ ಟಚಿಂಗ್ ದ ರೂಫ್ ಆಫ್ ದ ಕೇವ್. ಹಾಗಾಗಿ ಆ ಕೇವ್ ಅಥವಾ ಆ ಗುಹೆ ಯಾವ ಬೆಟ್ಟದ ಒಳಗಿದೆಯೋ ಆ ಬೆಟ್ಟವನ್ನೇ ಎತ್ತಿದಾನೋ ಏನೋ ಅಂತೆ ಭಾಸವಾಗುವಂತೆ ದೇ ಹ್ಯಾವ್ ಕಾಂಟೆಕ್ಸ್ಚುಯಲೈಸ್ಡ್ ದ ಆಕ್ಚುಯಲ್ ಹಿಲ್. ಆ ಗಿರಿಯನ್ನೇ ಇಲ್ಲಿ ಕಲಾತ್ಮಕವಾಗಿ ಉಪಯೋಗಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಶ್ರೀಕೃಷ್ಣ ಗಿರಿಧರನಾಗಿ ಅವನು ಆ ಬೆಟ್ಟವನ್ನ ಎತ್ತಿದ್ರೆ, ಗೋವರ್ಧನ ಗಿರಿಯನ್ನ ಎತ್ತಿದ್ರೆ, ದೈನಂದಿನ ಜೀವನ ಎಲ್ಲವೂ ಕೂಡ ಅದರಂತೆಯೇ ಆಗ್ತಾ ಇತ್ತು ಅಂತ. ಯಾಕೆಂದ್ರೆ ಜಗದ್ ರಕ್ಷಣೆಯನ್ನ ಪರಮಾತ್ಮ ಮಾಡ್ತಿದ್ರೆ ಇನ್ಯಾವ್ದ್ರ ಬಗ್ಗೆನೂ ನಾವು ಆತಂಕ ಪಡಬೇಕಾಗಿಲ್ಲ. ಎಲ್ಲವೂ ಕೂಡ ಯಥಾ ಪ್ರಕಾರ ನಡೀತಾ ಇತ್ತು. ಯಥಾ ಪ್ರಕಾರ ನಡೀತಾ ಇದ್ದಾಗ ಅಲ್ಲಿ ಆ ಒಂದು ಇದನ್ನ ಯಾವ್ದು ತೋರಿಸ್ತೆ ಅದ್ರ ಪಕ್ಕದಲ್ಲೇ ಇರುವಂಥದ್ದು ಎಲ್ಲವೂ ಕೂಡ ಬೆಟ್ಟದ ಕೆಳಗೆ ನಡೀತಾ ಇದೆ. ಇಲ್ಲೊಬ್ಬ ಗೊಲ್ಲ ಹಾಲನ್ನ ಕರಿತಾ ಇದ್ದಾನೆ, ಹಸುವಿನಿಂದ ಹಾಲನ್ನ ಕರಿತಾ ಇದ್ದಾನೆ. ಆ ಹಸುವಿಗೆ ನೋಡಿ, ಹಸು ಹಾಲನ್ನ ಕೊಡಬೇಕು ಅಂದ್ರೆ ಅದ್ರ ಹತ್ರ ಕರುವನ್ನ ಕಳಿಸ್ಬೇಕು. ಆ ಹಸು ಆ ಕರುವನ್ನ ಕೂಡ ನೆಕ್ತಾ ಇದೆ. ಇದು 1400-500 ವರ್ಷಗಳ ಹಿಂದಿನ ಶಿಲ್ಪ. ಅಲ್ಲಿನ ಆ ಕಾಲದ ದೈನಂದಿನ ಜೀವನ, ದ ಡೈಲಿ ಲೈಫ್ ಆಫ್ ಪಲ್ಲವ ಪೀರಿಯಡ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಇಲ್ಲೂ ಕಾಣಿಸುತ್ತೆ. ಅದಕ್ಕೆ ಸಮವಾಗುವಂತೆ ಒಂದು ಶಿಶುಪಾಲ ವಧ ಅನ್ನುವಂಥದ್ದು ಸಂಸ್ಕೃತದ ಮಹಾಕಾವ್ಯ ಮಾಗ ಅಂತ ಬರೆದಿದ್ದಾನೆ. ಹೆಚ್ಚು ಕಮ್ಮಿ ಇದೇ ಕಾಲ, ಈ ಶಿಲ್ಪಿತವಾಗ್ತಿದ್ದಂತಹ ಕಾಲದಲ್ಲೇ ಇವನ್ ಮಾಗ ಅನ್ನುವಂತಹ ಮಹಾಕವಿ ಈ ಕಾವ್ಯವನ್ನು ಬರೆದ. ಅಲ್ಲಿ ನೋಡಿ ಅವನು ಹೇಳ್ತಾ ಇರುವಂಥದ್ದು, ಪ್ರೀತ್ಯಾ ನಿಯುಕ್ತಾನ್ ವಿಹತಿ ಧನಂದಯ ನಿಗೃಹ್ಯ ಪಾರೀಂ ಉಭಯೇನ ಜಾನನೋಹ ವರ್ಧಿಷ್ಣುಧಾರ ಧ್ವನಿರೋಹಿಣಿ ಸ್ಪಯ ಚಿರಂ ನಿದದ್ಯೌ ದುಹತ ಗೋಗುಹ ಅಂತ. ಇಲ್ಲಿ ನೋಡಿ, ಕೃಷ್ಣ ಎಲ್ಲ ಗೊಲ್ಲರ ಮೇಲೂ ಕಣ್ಣನ್ನ ಹಾಯಿಸ್ತಾ ಇದ್ದಾನೆ. ಆ ಗೊಲ್ಲರು ಹೇಗೆ ಹಾಲನ್ನ ಕರಿತಾ ಇದ್ರು ಅಂದ್ರೆ, ಪ್ರೀತ್ಯಾ ನಿಯುಕ್ತಾನ್ ವಿಹತಿ ಸ್ತನಂದಯ, ಆ ಹಸುಗಳು ಕರುಗಳನ್ನ ನೆಕ್ತಾ ಇದ್ವು ಅಂತ ಪದ್ಯದಲ್ಲೂ ಹೇಳಿದ್ದಾರೆ, ಶಿಲ್ಪದಲ್ಲೂ ತದ್ವತ್ತಾಗಿ ಅದನ್ನೇ ತೋರಿಸಿದ್ದಾರೆ. ಇದು ಮನುಷ್ಯರು ಮಾಡುವಂತಹ ಮೋಸ. ಪಾಪ ತಾಯಿ ಹಸು
ಕರುಗೆ ತಾನು ಹಾಲನ್ನ ಕೊಡ್ತೀನಿ ಅಂತ ಅನ್ಕೊಂಡು ಕೊಡಕ್ಕೆ ಶುರು ಮಾಡುತ್ತೆ. ನೋಡಿದ್ರೆ ನಾವು ಮನುಷ್ಯರು ಅದನ್ನ ಕಿತ್ಕೊಂಡು ಬಿಡ್ತೀವಿ. ಅದು ಬೇರೆನೇ ಆದಂಥದ್ದು. ಇದ್ರ ಬಗ್ಗೆ ಭೈರಪ್ಪನವರು ಕೂಡ ತುಂಬಾ ವಿಶೇಷವಾಗಿ ಬರೀತಾರೆ ತಮ್ಮ ತಬ್ಬಲಿಯು ನೀನಾದೆ ಮಗನೇ ಅನ್ನುವಂತಹ ಒಂದು ಕಾದಂಬರಿಯಲ್ಲಿ. ಅವ್ರು ಹೇಳ್ತಾರೆ, ಆಗಿನ ಕಾಲದಲ್ಲಿ ಈ ಹಾಸನ, ಆ ಚಂದ್ರಾಯಪಟ್ಟಣ, ಆ ತಾಲೂಕಲ್ಲಿ ಇದ್ದಂತಹ ಕತೆ ಏನಂದ್ರೆ, ಅಲ್ಲಿದ್ದಂತಹ ನಂಬಿಕೆ ಗೋಮಾತೆ ಮನುಷ್ಯರಿಗಿಂತ 2 ಪಟ್ಟು ದೊಡ್ಡೋಳು. ಯಾಕೆಂದ್ರೆ ಅವಳಲ್ಲಿ 4 ಸ್ತನಗಳಿರುತ್ತವೆ, 2 ತನ್ನ ಮಗುಗೆ ಅಂತ, ಇನ್ನೆರಡು ಜಗತ್ತಿಗೆ, ಮಾನವನ ಜಗತ್ತಿಗೆ ಅಂತ. ಹಾಗಾಗಿ 4 ಕಡೆಯಿಂದ ಕರಿಬಾರ್ದು ಹಾಲನ್ನ, 2 ತನ್ನ ಮಗು ಕರುಗೆ ಬಿಟ್ಟುಬಿಟ್ಟು 2ರಿಂದ ಮನುಷ್ಯರು ತಗೋಬೇಕು ಅಂತ ಈ ರೀತಿಯಾಗಿ ನಂಬಿಕೆ ಇತ್ತು ಅಂತ. ಮತ್ತೆ ಆಗಿನ ಕಾಲದಲ್ಲಿ ಎಲ್ಲ ಹಾಲನ್ನ ದುಡ್ಡಿಗಾಗಿ ಮಾರಾಟ ಮಾಡಬಾರ್ದು ಅಂತ. ಯಾಕೆಂದ್ರೆ ಪ್ರಕೃತಿ ಮಾತೆಯೇ ಹಾಲನ್ನ ಕೊಡ್ತಾ ಇರುವಂಥದ್ದು. ಈಗ ನೀರಿಗೆ, ನದಿಯಲ್ಲಿ ಹರಿಯುವಂಥ ನೀರಾಗ್ಲಿ, ಹೊಳೆಯಲ್ಲಿ ಅಥವಾ ಕೆರೆಯಲ್ಲಿ ಇರುವಂಥ ನೀರಿಗೆ ಯಾರು ಕೂಡ ನೋಬಡಿ ಶುಡ್ ಟ್ಯಾಕ್ಸ್ ಇಟ್. ಅದು ಫ್ರೀಲಿ, ಇಟ್ ಶುಡ್ ಬಿ ಮೇಡ್ ಫ್ರೀಲಿ ಅವೈಲಬಲ್. ಯಾಕೆಂದ್ರೆ ಪ್ರಕೃತಿ ಮಾತೆಯೇ ಕೊಡ್ತಿರುವಂತೆ. ಹಾಗೆ ಹಸು ಕೂಡ ಪ್ರಕೃತಿಯ ಒಂದು ಭಾಗ, ಕಾಮಧೇನು, ಅವಳು ತಾನಾಗೆ ಕೊಡ್ತಿರುವಂಥದ್ದಕ್ಕೆ ನಾವು ಯಾರು ಅದಕ್ಕೆ ದುಡ್ಡಿನ ಬೆಲೆಯನ್ನ ಕೇಳಬಾರ್ದು ಅಂತ. ಮೊಸರಿಗೆ ತುಪ್ಪಕ್ಕೆ ಬೇಕಾದ್ರೆ ಕೇಳ್ಬೋದು, ಬಿಕಾಸ್ ದೇರ್ ಇಸ್ ಹ್ಯೂಮನ್ ಎಫರ್ಟ್. ಮೊಸರನ್ನ ಮಾಡಬೇಕಾದ್ರೆ ಅಥವಾ ತುಪ್ಪವನ್ನು ಮಾಡಬೇಕಾದ್ರೆ ಹ್ಯೂಮನ್ ಎಫರ್ಟ್ ಇರುತ್ತೆ ಅಂತ ಈ ರೀತಿಯಾಗಿ ಎಲ್ಲ ನಂಬಿಕೆ ಇದ್ದಂಥದ್ದು. ಇಲ್ಲಿ ಅದೇ ರೀತಿಯಾಗಿ ಕಾಣಿಸುತ್ತೆ. 1500 ವರ್ಷದ ಹಿಂದೆ ಅಲ್ಲಿ ಕರುವನ್ನ ನೆಕ್ತಾ ಇದೆ ಹಸು. ಮತ್ತೆ ನಿಗೃಹ್ಯ ಪಾರೀಂ ಉಭಯೇನ ಜಾನೋಹೋ. ಪಾರಿ ಅನ್ನುವಂಥದ್ದು ಒಂದು ಪಾರಿಭಾಷಿಕ ಶಬ್ದ. ಇಟ್ಸ್ ಎ ಟೆಕ್ನಿಕಲ್ ವರ್ಡ್ ಫಾರ್ ದ ವೆಸಲ್, ಅಥವಾ ಯಾವ ಬಿಂದಿಗೆ ಅಥವಾ ಒಂದು ಬಕೆಟ್ನಂತಹ ಆಕೃತಿಯಲ್ಲಿ ಹಾಲನ್ನ ಕರಿಯಕ್ಕೆ ಇರುವಂತಹ ಆ ಪಾತ್ರೆಗೆ ಪಾರಿ ಅಂತ. ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಎಲ್ಲ ಒಂದಕ್ಕೂ ಟೆಕ್ನಿಕಲ್ ಟರ್ಮ್ಸ್ ಇದೆ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರು ಎಲ್ಲ ಒಂದು ದೈನಂದಿನ ಚರ್ಯೆಗಳನ್ನ, ಪರಿಕರಗಳನ್ನ, ಮತ್ತೆ ಪಕ್ಷಿ, ಪ್ರಾಣಿ, ವೃಕ್ಷ ವಿಶೇಷಗಳನ್ನ ಎಲ್ಲವನ್ನೂ ಗಮನಿಸಿದ್ರು ಅಂತ ಗೊತ್ತಾಗುತ್ತೆ. ಪಾರೀಂ ಉಭಯೇನ ಜಾನನೋಹೋ. 2 ಮಂಡಿಗಳ ಮಧ್ಯ ಆ ಹಾಲನ್ನ ಕರೆಯುವಂತಹ ಪಾತ್ರೆಯನ್ನ ಇಟ್ಕೊಂಡಿದ್ದಾನೆ ಅಂತ ಅದೇ ರೀತಿಯಾಗಿ ಇಲ್ಲಿ ಶಿಲ್ಪದಲ್ಲಿ ಕೂಡ ಚಿತ್ರಿತವಾಗಿದೆ. 2 ಮಂಡಿಗಳ ಮಧ್ಯ ಆ ಪಾತ್ರೆಯನ್ನ ಹಿಡ್ಕೊಂಡು ಕೈಯಲ್ಲಿ ಕರಿತಾ ಇದ್ದಾನೆ. ಮತ್ತೆ ಇದು ಆ ಹಸು ಕರುವನ್ನ ನೆಕ್ತಾ ಇದೆ. ಆ ಪದ್ಯದಲ್ಲಿ ಏನು ಹೇಳಿದ್ಯೋ ಅದು ಹಾಗೆ ಕಾಣಿಸುತ್ತೆ. ಮತ್ತೆ ಇನ್ನೂ ಸಾಕಷ್ಟು ವೈಶಿಷ್ಟ್ಯಗಳಿವೆ ಇಲ್ಲಿ. ಅವಳು ನೋಡಿ ತಲೆ ಮೇಲೆ ಒಂದು ಬುಟ್ಟಿ ಅಂತ ಇಟ್ಕೊಂಡು ಮಾರ್ತಾ ಇದ್ದಾಳೆ. ಪ್ರಾಯಶಃ ಬೆರಣಿಯನ್ನೋ ಏನಾದರೂ ಮಾರ್ತಾ ಇರ್ಬೋದು ಅಂತ ಕಾಣಿಸುತ್ತೆ. ಅಲ್ಲಿರುವಂಥವಳು ಬಲ್ಗೈಯಲ್ಲಿ 3 ಮಡಕೆ ಒಂದ್ರ ಮೇಲೆ ಒಂದು ಕಟ್ಟಿರುವಂತೆ ಹಾಗೆ ಕೂಡ ಕಾಣಿಸುತ್ತೆ ನಮಗೆ. ಬೆಣ್ಣೆಯನ್ನೋ, ಹಾಲನ್ನೋ, ಮೊಸರನ್ನೋ ಅವಳು ಗಡಿಗೆಗಳಲ್ಲಿ ತಗೊಂಡು ಹೋಗಿ ಮಾರ್ತಾ ಇರ್ಬೋದು ಅಂತ ಕಾಣುತ್ತೆ. ಮತ್ತಲ್ಲಿ ಒಬ್ಬ ಗೊಲ್ಲ ಆ ಕೊಳಲನ್ನ ಕೂಡ ಮೇಲ್ಗಡೆ ನುಡಿಸ್ತಾ ಇದ್ದಾನೆ. ಇಲ್ಲೊಬ್ಳು ತಾಯಿ ಮಗುವನ್ನ ಹಿಡ್ಕೊಂಡಿದ್ದಾಳೆ. ನೀನು ನುಡಿಸ್ಬೇಡಪ್ಪ, ನಿಲ್ಸು, ಮಗು ಅಳ್ತಾ ಇದೆ ಅಂತಲೂ ಏನೋ ಹೇಳ್ತಾ ಇರಬೇಕು ಅಂತ ಕಾಣಿಸುತ್ತೆ. ದೈನಂದಿನ ಜೀವನವನ್ನ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿರುವಂಥದ್ದನ್ನ ಕಾಣ್ತೀವಿ. ಇನ್ನು ಹೆಚ್ಚಿನ ಸಮಯ ಇಲ್ಲ, ಇನ್ನೊಂದು 2-3 ಶಿಲ್ಪಗಳನ್ನ ತೋರಿಸ್ತೀನಿ. ಸಾಕಷ್ಟು ವೈಶಿಷ್ಟ್ಯಗಳು ಇರುವಂತಹ ಶಿಲ್ಪಗಳನ್ನ ನಾವು ಕಾಣ್ತೀವಿ. ನೋಡಿ, ಇದು ದಕ್ಷಿಣಾಮೂರ್ತಿಯ ಶಿಲ್ಪ. ಇದು ಕೈಲಾಸನಾಥ ಅನ್ನುವಂಥ ಒಂದು ದೇವಾಲಯ. 2ನೇ ಇಮ್ಮಡಿ ನರಸಿಂಹವರ್ಮ ಅವನು ಕಟ್ಟಂತಹ ದೇವಸ್ಥಾನ. ಇದು ಕಾಂಚೀಪುರದಲ್ಲಿ ಇದೆ. ಅಲ್ಲಿ ಚಿತ್ರಂ ವಟತರೋರ್ ಮೂಲೆ ವೃದ್ಧ ಶಿಷ್ಯ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ದಕ್ಷಿಣಾಮೂರ್ತಿಯ ತತ್ವ ಏನು ಅನ್ನುವಂತೆ ಈ ಒಂದು ಪದ್ಯದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಶಂಕರ ಭಗವತ್ಪಾದರು ರಚನೆ ಮಾಡಿರುವಂಥದ್ದು. ಅಲ್ಲಿ ಈ ಒಂದು ಪದ್ಯ ಕಾಣಿಸುತ್ತೆ. ದಕ್ಷಿಣಾಭಿಮುಖವಾಗಿ ಈ ಗುರು ಕೂತಿದ್ದಾನೆ. ದಕ್ಷಿಣ ದಿಕ್ಕು ಸಾವಿನ ದಿಕ್ಕು ಯಮನ ದಿಕ್ಕು. ಅದನ್ನ what kind of a person can face death? Somebody who has conquered death. ಆತ್ಮಜ್ಞಾನಿಯಾದಂತಹ, ಮೃತ್ಯುಂಜಯನಾದಂತಹ, ಭಗವಂತನಾದಂತಹ ಶಿವ ಅವನು ದಕ್ಷಿಣಾಭಿಮುಖವಾಗಿ ಕೂರಬಲ್ಲವನು. ಆ ರೀತಿಯಾಗಿ ದಕ್ಷಿಣಾಮೂರ್ತಿ ಅವನು ವಿದ್ಯಾಧಿ ದೇವತೆ ಶೈವರ ನಂಬಿಕೆಯ ಪ್ರಕಾರ. ಅವನು ದಕ್ಷಿಣಾಮೂರ್ತಿ. ಚಿತ್ರಂ ವಟತರೋರ್ ಮೂಲೆ ವೃದ್ಧ ಶಿಷ್ಯ ಗುರುರ್ ಯುವ. ಶಿಷ್ಯರೆಲ್ಲರೂ ಕೂಡ ವೃದ್ಧರು, ಗುರುಗಳು ಯುವಕರಾಗೇ ಇದ್ದಾರೆ ಅಂತ. ಅಂದರೆ ಆತ್ಮಜ್ಞಾನಿಗೆ ಜರಾ ಮರಣಜಂ ಭಯಂ ನಾಸ್ತಿ. ಅವ್ರಿಗೆ ಜರ ಅಂದರೆ ವಯಸ್ಸಾಗುವಂಥದ್ದಾಗಲಿ ಅಥವಾ ಸಾವಿನ ನೋವಾಗಲಿ ಅದು ಯಾವುದೂ ಇರೋದಿಲ್ಲ ಅಂತ. ಸದಾ ಕಾಲ ಚೈತನ್ಯ ಸ್ವರೂಪಿಗಳಾಗಿ ಸದಾ ಕಾಲ ಯೌವನಾವಸ್ಥೆಯಲ್ಲೇ ಇರುವಂತೆ ಭಾಸವಾಗುವಂಥದ್ದು ಅಂತ. ವೃದ್ಧ ಶಿಷ್ಯ, ಆ ಶಿಷ್ಯರು ವೃದ್ಧರು, ಆದರೆ ಗುರುರ್ ಯುವ. ದ ಟೀಚರ್ ಇಸ್ ಯಂಗ್ ಬಟ್ ದ ಸ್ಟೂಡೆಂಟ್ಸ್ ಆರ್ ಓಲ್ಡ್. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಗುರುಗಳು ಒಂದು ಮಾತನ್ನೂ ಆಡ್ತಾ ಇಲ್ಲ, ಆದರೆ ಅವರ ಸಾನ್ನಿಧ್ಯದಲ್ಲಿ ಇರೋದ್ರಿಂದಲೇ ಶಿಷ್ಯರಿಗೆ ಎಲ್ಲ ಸಂಶಯಗಳು ನಿವಾರಣೆಯಾಗಿದೆ. ಅಂದರೆ ಒಬ್ಬ ಮಹಾ ವ್ಯಕ್ತಿಯ ಸನ್ನಿಧಿಯಲ್ಲಿ ಇದ್ರೆ ಸಾಕು, ಆತ ಏನೋ ಒಂದು ಪ್ರತ್ಯೇಕವಾದಂತಹ ಬೋಧನೆಯನ್ನ ಮಾಡಬೇಕಾಗಿಲ್ಲ. ಜಸ್ಟ್ ಬೈ ಹಿಸ್ ಕ್ಯಾರೆಕ್ಟರಿಸ್ಟಿಕ್ಸ್,
ಜಸ್ಟ್ ಬೈ ಹಿಸ್ ನಡವಳಿಕೆ, ಆತನ ನಡವಳಿಕೆ, ಆತನ ಬಿಹೇವಿಯರಿಂದ ಎಷ್ಟೋ ಒಂದು ನಮಗೆ ಜ್ಞಾನ ಬಂದ್ಬಿಡುತ್ತೆ ಎನ್ನುವಂತೆ ಇಲ್ಲಿ ಕಾಣಿಸುತ್ತೆ. ಮತ್ತೆ ನೋಡಿ, ಆತ್ಮಜ್ಞಾನವನ್ನ ವಾಕ್ಯಗಳಿಂದ ಉದ್ಬೋಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತೆಲ್ಲ ಹೇಳಿದೆ ವೇದಗಳಲ್ಲಿ. ಅಂದರೆ ಆತ್ಮಜ್ಞಾನವನ್ನ, ಈ ಬ್ರಹ್ಮಜ್ಞಾನವನ್ನ we can do an approximation through words, but it cannot be 100% communicated. ಅದು ಅನುಭವ ವೇದ್ಯವಾದಂಥದ್ದು, ಅನುಭವ ಗುರುಗಳಿಗೆ ಆಗಿರುವಂತಹ ಅನುಭವ ಯಾವುದಿದೆ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು, ಅದನ್ನ ತತ್ವಮಸಿ ಅಂತ ಹಾಗೆ ನಂಗೆ ಯಾವ ಅನುಭವ ಇದೆಯೋ, ಯಾವ ಆತ್ಮತತ್ವ ನಾನು, ಅದೇ ನೀನು ಆಗಿದೆಯಾ ಅಂತ ಅನುಭವ ಪೂರ್ವಕವಾಗಿ ಹೇಳ್ಬೋದೇ ಹೊರತು, ಅಥವಾ ಅದನ್ನ ಅನುಭವ ಗೋಚರವಾಗಿ ಶಿಷ್ಯರು ಸಾಕ್ಷಾತ್ಕಾರ ಪಡಿಸ್ಕೋಬೇಕೇ ಹೊರತು ಅದನ್ನ ವಾಕ್ಯಗಳಲ್ಲಿ ಹೇಳಕ್ಕಾಗೋದಿಲ್ಲ ಅನ್ನುವಂತೆ ಕೂಡ ಇಲ್ಲಿ ಕಾಣಿಸುತ್ತೆ. ಆ ತತ್ವ ಕೂಡ ಈ ಒಂದು ಪದ್ಯದಲ್ಲಿ ಕಾಣಿಸುತ್ತೆ. ಇರಲಿ, ಇಲ್ಲಿ ನಾವು ಗಮನಿಸಿದಾಗ ಶಿವ ಕೂತಿರುವಂಥದ್ದು ಆ ವಟವೃಕ್ಷದ ಕೆಳಗೆ. ಆ ವಟವೃಕ್ಷ ಕೂಡ ಸನಾತನ ಧರ್ಮದ ಸಂಕೇತವೇ ಆಗಿದೆ. ದ ಬ್ಯಾನಿಯನ್ ಟ್ರೀ. ಈಗ ನೋಡಿ, ಬ್ಯಾನಿಯನ್ ಟ್ರೀ ಇಸ್ ನಾಟ್ ಒನ್ ಟ್ರೀ, ಇಟ್ಸ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಫ್ ಮೆನಿ ಟ್ರೀಸ್. ಅದು ಅನೇಕ ವೃಕ್ಷಗಳ ಒಂದು ಸಮೂಹ. ಅದೇ ರೀತಿಯಾಗಿ ಎಲ್ಲ ಕಡೆನೂ ಆ ಸನಾತನ ಸಂಸ್ಕೃತಿ ಹಬ್ಕೊಂಡು ಆಲ್ ಆಫ್ ದೆಮ್ ಆರ್ ರೂಟೆಡ್ ಇನ್ ದ ಸೇಮ್ ಕಲ್ಚರ್, ಬಟ್ ಬ್ರಾಂಚಿಂಗ್ ಔಟ್ ಇನ್ ಡಿಫ್ರೆಂಟ್ ವೇಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಆ ರೀತಿಯಾಗಿ ದ ಸ್ಪೇಷಿಯೋ ಟೆಂಪರಲ್ ವೇರಿಯನ್ಸ್, ದೇಶ ಕಾಲಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಕಡೆ ಹಬ್ಕೊಂಡಿರುವಂಥದ್ದು, ಅಲ್ಲಿ ಮತ್ತೆ ಬೇರ್ಬಿಟ್ಟು ಅಲ್ಲಿ ಮತ್ತೆ ಹುಟ್ಟಿರುವಂಥದ್ದು. ಈ ರೀತಿಯಾಗಿ ಆ ವಟವೃಕ್ಷ ಅನ್ನುವಂಥದ್ದು, ವಟವೃಕ್ಷ, ಅಶ್ವತ್ಥ ವೃಕ್ಷ ಎಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಯ ದ್ಯೋತಕಗಳಾಗಿದೆ, ಸಂಕೇತಗಳಾಗಿ ಇರುವಂಥದ್ದು. ಹಾಗೆ ಕಾಣಿಸುತ್ತೆ. ಮತ್ತೆ ಇಲ್ಲಿ ವೃದ್ಧರಾದಂತಹ ಶಿಷ್ಯರನ್ನ ಕೂಡ ಉಳ್ಳಂತಹದ್ದು ಕೆಳಗಡೆ ಕೆತ್ತನೆ ಮಾಡಿದ್ದಾರೆ. ಮತ್ತೆ ನೋಡಿ, ಭಗವಂತನಾದಂತಹ ಶಿವ ಅಲ್ಲಿ ದಕ್ಷಿಣಾಮೂರ್ತಿಯಾಗಿ ಇದ್ರೆ, ಈ ಪ್ರಾಣಿಗಳು ಎಲ್ಲವೂ ಕೂಡ ವೈರವನ್ನ ಬಿಟ್ಟು ಪ್ರಾಣಿಗಳು ಕೇಳಕ್ಕೆ ಬಂದಿವೆ. ಅಲ್ಲಿ ಸಿಂಹಗಳನ್ನ ಕೂಡ ಪಕ್ಕದಲ್ಲಿ ಕೆತ್ತನೆ ಮಾಡಿದ್ದಾರೆ, ಇಲ್ಲಿ ಕೆಳಗಡೆ ಜಿಂಕೆಗಳನ್ನ ಕೂಡ ಕೆತ್ತನೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಶಿವನ ಕೊರಳಲ್ಲಿ ಇರಬೇಕಾದಂತಹ ಹಾವು ಶಿವನ ಬಲಭಾಗದಲ್ಲಿ ಅಲ್ಲಿ ಕೆಳಗಡೆ ಬಂದು ಕೂತ್ಕೊಂಡಿದೆ, ತಾನೂ ಕೂಡ ಉಪದೇಶವನ್ನ ಕೇಳಬೇಕು ಅನ್ನುವಂತೆ. ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ಜೀವರಾಶಿಗಳು, ಇವನು ಸಾಕ್ಷಾತ್ ಪಶುಪತಿ. ಹಾಗಾಗಿ ಎಲ್ಲ ಜೀವರಾಶಿಗಳು ಕೂಡ ಆ ಒಂದು ಮೌಲ್ಯವನ್ನ, ಆ ಒಂದು ಉಪದೇಶವನ್ನ ಕೇಳುವಂತೆ ಕಾಯ್ತಾ ಇರುವಂಥದ್ದನ್ನು ಕಾಣ್ಬೋದು. ಹೀಗೆ ಸಾಕಷ್ಟು ವೈಶಿಷ್ಟ್ಯಗಳನ್ನ ಉಳ್ಳಂತಹ ಶಿಲ್ಪಗಳನ್ನ ಕಾಣ್ತೀವಿ. ಇದು ನೋಡಿ, ಇನ್ನೊಂದು ಚೋಳರ ಕಾಲಕ್ಕೆ ನಾವು ಹೋಗೋದಿದ್ರೆ, ಚೋಳರದು ಅನೇಕ ವಿಧವಾದಂತಹ ದೇವಾಲಯಗಳು. ಅದರಲ್ಲಂತೂ ಈ ಬೃಹದೀಶ್ವರ ದೇವಾಲಯ ಯಾವುದಿದೆ, 1000 ವರ್ಷಕ್ಕೂ ಹಿಂದೆ ರಾಜರಾಜ ಚೋಳ ಕಟ್ಟಿದಂಥದ್ದು, ಬಹಳ ವಿಶೇಷವಾದಂಥದ್ದು. 10ರಿಂದ 20 ವರ್ಷ ತಗೊಳ್ತು ಕಟ್ಟೋದಕ್ಕೆ. ಇಲ್ಲಿರುವಂತಹ ಇನ್ಸ್ಕ್ರಿಪ್ಷನ್ಸ್, ಶಾಸನಗಳು, ದೇ ಆರ್ ದ ಮೋಸ್ಟ್ ಎಕ್ಸಾಸ್ಟಿವ್ ಇನ್ಸ್ಕ್ರಿಪ್ಷನ್ಸ್ ಇನ್ ದ ವರ್ಲ್ಡ್ ಅಂತ ಗೊತ್ತಾಗತ್ತೆ ನಮಗೆ. ಮತ್ತೆ ನಮ್ಮಲ್ಲಿ ಇನ್ನೊಂದು ಅಪಪ್ರತೆ ಉಂಟು. ಏನಂದ್ರೆ, ಈ ರೀತಿ ರಾಜರು ಎಲ್ಲರನ್ನು ದುಡಿಸ್ಕೊಂಡ್ಬಿಟ್ರು ಜನರು ಕೈಲಿ ಅಂತ. ಹಾಗೆಲ್ಲ ಇಲ್ಲ ನಮ್ಮಲ್ಲಿ. ಈ ಶಾಸನಗಳಲ್ಲಿ ಪ್ರತಿಯೊಂದು ಜನದ ವರ್ಗ, ಕಲ್ಕುಟ್ಟೋರಿಂದ ಹಿಡಿದು ಶಿಲ್ಪಿಗಳಿಗೆ ಮತ್ತೆ ದೇವದಾಸಿಯರಿಗೆ ಎಲ್ರಿಗೂ ಕೂಡ ಯಾವ ರೀತಿಯಾದಂತಹ ಸ್ಯಾಲ್ರಿಯನ್ನ ಕೊಡ್ತಿತ್ತು, ಅದು ಕೂಡ ರೆಕಾರ್ಡ್ಸ್ ಇದೆ. ಮತ್ತೆ ಅವ್ರಿಗೆಲ್ಲ ರಿಟೈರ್ ಆದ್ಮೇಲೆ ಪೆನ್ಷನ್ನ ಕೂಡ ಕೊಡ್ತಾ ಇತ್ತು. ಅವ್ರಿಗೆ ಕೈಲಾದಷ್ಟು ದಿನ ದುಡಿಸ್ಕೊಂಡ್ಬಿಟ್ಟು ಆಮೇಲೆ ಅವ್ರನ್ನ ಎಲ್ಲೋ ಬಿಸಾಕ್ಬಿಡೋದು ಅಂತ ಹಾಗೆಲ್ಲ ಅಲ್ಲ, ಪೆನ್ಷನ್ನ ಕೂಡ ಕೊಡ್ತಿದ್ದಂತಹ ರೆಕಾರ್ಡ್ಸ್ ಈ ಶಾಸನಗಳಲ್ಲಿ ಇದೆ. ಆರ್ ನಾಗಸ್ವಾಮಿ ಅಂತವರು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಸಾಕಷ್ಟು ಗ್ರಂಥಗಳನ್ನ ಇದ್ರ ಬಗ್ಗೆ ರಚನೆ ಮಾಡಿದ್ದಾರೆ. ತುಂಬ ವಿಶೇಷವಾದಂತಹ ದೇವಾಲಯ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುವಂತಹ ಒಂದು ಶಿಲ್ಪ, ಇದು ಮನ್ಮಥನ ದಹನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಕೂಡ ಕಾಳಿದಾಸನ ಕುಮಾರ ಸಂಭವದಲ್ಲಿ ಯಾವ ಒಂದು ಪದ್ಯ ಬರುತ್ತೆ ಅದಕ್ಕೆ ಹೋಲುವಂತೆ ಇದೆ. ಇಲ್ಲಿ ಶಿವ ತಪಸ್ಸನ್ನ ಮಾಡ್ತಾ ಕೂತಿದ್ದಾನೆ. ಇಲ್ಲಿ ಬಂದಿರುವಂಥದ್ದು ಮನ್ಮಥ, ಕಬ್ಬಿನ ಜಲ್ಲೆಯನ್ನೇ ಬಿಲ್ಲಾಗಿ ಉಳ್ಳಂತಹವನು. ಬಾಣವನ್ನ ಇನ್ನೇನು ಬಿಟ್ಟಿದ್ದಾನೆ, ಬಾಣವನ್ನ ಬಿಟ್ಟ ತಕ್ಷಣ ಶಿವನ 3ನೇ ಕಣ್ಣು ಅಲ್ಲಿ ತೆರ್ಕೊಂಡು ಇವನ್ನ ಭಸ್ಮೀಚಕಾರ, ಅವನ ಭಸ್ಮಾವಶೇಷನಾಗಿ ಮಾಡಿಬಿಡ್ತಾನೆ ಅಂತ ಕಾಳಿದಾಸ ಹೇಳುವಂಥದ್ದು. ನೋಡಿ, ಆ ಪದ್ಯದಲ್ಲಿ ಕ್ರೋಧಂ ಪ್ರಭೋ ಸಂಹರ ಸಂಹರೇತಿ ಯಾವದ್ಗಿರಕ್ಕೆ ಮರುತಾಂ ಚರಂತಿ ತಾವತ್ ಸವನ್ಹಿರ್ ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂ ಚಕಾರ ಅಂತ. ಆ ಮದನ ಅನ್ನುವಂಥ ಪದವೂ ಚೆನ್ನಾಗಿದೆ. ಮದಯತಿ ಇತಿ ಮದನ, ಮದವನ್ನ ಉಂಟು ಮಾಡುವಂಥವನು ಮದನ. ಮತ್ತೆ ಅಕಾಲದಲ್ಲಿ ಬಂದಿದ್ದಾನೆ ಮದನ, ಅಕಾಲದಲ್ಲಿ ವಸಂತ ಬಂದಿದ್ದಾನೆ. ವಿ ಮಸ್ಟ್ ನೆವರ್ ಗೋ ಅಗೇನ್ಸ್ಟ್ ದ ಕಾಸ್ಮಿಕ್ ಆರ್ಡರ್. ಋತಪ್ರಜ್ಞೆಯ ವಿರುದ್ಧವಾಗಿ ನಾವು ಹೊರಟ್ರೆ ಸಾವೇ ಆಗುವಂಥದ್ದು ಅಂತ. ನಮ್ಗೀಗ ಯಾವ ಬೇಸಿಗೆಗಾಲ ಇದೆ, ಇವಾಗಲೇ ನಮಗೆ ಶಿಶಿರ ಕಾಲ, ಚಳಿಗಾಲವೂ ಬರಬೇಕು ಅಂತ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಕಾಸ್ಮಿಕ್ ಆರ್ಡರ್. ಅದು ನಮಗೆ ಹಾನಿ ಆಗುತ್ತೆ ಅನ್ನುವಂಥದ್ದು ಎಷ್ಟೋ ಕಾಣಿಸುತ್ತೆ. ಮತ್ತೆ ಶಿವ ಪಾರ್ವತಿಯರ
ಮೇಲನವಾಗಿ ಆಗಬೇಕಾಗಿರುವಂಥದ್ದು ಆತ್ಮ ಸೌಂದರ್ಯದ ಮೂಲಕ, ದೈಹಿಕವಾದಂತಹ ಯೂನಿಯನ್ ಅಲ್ಲ ಅದು ಅನ್ನುವಂತೆ ದ ಫಿಸಿಕಲ್ ಬಾಡಿ ಆಫ್ ಮನ್ಮಥ ಇಸ್ ರಿಮೂವ್ಡ್. ಆವಾಗ ಪಾರ್ವತಿ ತಾನು ತಪಸ್ಸನ್ನ ಮಾಡಿ ಶಿವನನ್ನ ತನ್ನೊಳಗೆ ಸಾಕ್ಷಾತ್ಕಾರ ಪಡಿಸ್ಕೊತಾಳೆ. ಶಿವ ಪಾರ್ವತಿಯನ್ನ ತನ್ನೊಳಗೆ ಸಾಕ್ಷಾತ್ಕಾರ ಪಡಿಸ್ಕೊಂಡು ಆವಾಗ ಆ ಆತ್ಮ ಸೌಂದರ್ಯ, ಆತ್ಮ ಸತ್ಯದ ಮೂಲಕ ಅವರಿಬ್ಬರ ಅರ್ಧನಾರೀಶ್ವರ ಸ್ವರೂಪಕ್ಕೆ ಬರೋದು ಅಂತ. ಹಾಗಾಗಿ ಮನ್ಮಥ ಬಂದು ಇಟ್ ಇಸ್ ನಾಟ್ ಜಸ್ಟ್ ಅ ಫಿಸಿಕಲ್ ಯೂನಿಯನ್, ಇಟ್ಸ್ ಅ ಸ್ಪಿರಿಚುವಲ್ ಯೂನಿಯನ್ ಅನ್ನುವಂತೆ ಕಾಣಿಸುತ್ತೆ. ಹಾಗಾಗಿ ವಾಟ್ ಎವರ್ ಇಸ್ ಅಕಾಲದಲ್ಲಿ ಬಂದಂತಹ ಕಾಮ, ಅಕಾಲದಲ್ಲಿ ಬಂದಂತಹ ವಸಂತ ಎಲ್ಲವನ್ನೂ ಕೂಡ ಇವನು ಭಸ್ಮವಾಗಿ ಮಾಡಿಬಿಡ್ತಾನೆ ಅಂತ ಇರುವಂತಹ ತತ್ವ. ಅಲ್ಲಿ ನೋಡಿ, ಇವನು ಶಿವ ಮೂರನೇ ಕಣ್ಣನ್ನು ಬಿಟ್ಟು ಇವನನ್ನ ಭಸ್ಮ ಮಾಡ್ತಿದ್ದಾಗ ಅವಾಗ ಏನಾಗುತ್ತೆ ಅಂದ್ರೆ ಕ್ರೋಧಂ ಪ್ರಭೋ ಸಂಹರ ಸಂಹರೇತಿ ಯಾವದ್ಗಿರಕ್ಕೆ ಮರುತಾಂ ಚರಂತಿ. ಆಕಾಶದಲ್ಲಿ ಹೋಗ್ತಿರುವಂತಹ ಎಲ್ಲ ಮರುದ್ಗಣಗಳು, ಮತ್ತೆ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರುವಂಥದ್ದು ರತಿ ದೇವಿ ಅಲ್ಲಿ ಕೈಯನ್ನ ಮೇಲ್ಗಡೆ ಎತ್ಕೊಂಡಿದ್ದಾಳೆ. ಕ್ರೋಧಂ ಪ್ರಭೋ ಸಂಹರ ಸಂಹರ, ನೀನಿಷ್ಟು ಕೋಪಕ್ಕೆ ಒಳಗಾಗಬೇಡ, ಸಂಹರ, ಅದನ್ನ ಕಂಟ್ರೋಲ್ ಮಾಡ್ಕೋ, ಅದನ್ನ ಸಂಹರಿಸು ಅಂತ. ಯಾವದ್ಗಿರಕ್ಕೆ ಮರುತಾಂ ಚರಂತಿ, ಆ ಸೌಂಡ್ ಅಲ್ಲಿಂದ ಗಣಗಳಿಂದ ಬರೋ ಅಷ್ಟರಲ್ಲಿ ತಾವತ್ವ ಬಂದೇ ಭವನೇತ್ರ ಜನ್ಮ, ಇವನ ಮೂರನೇ ಕಣ್ಣಿಂದ ಬಂದಂತಹ ಬೆಂಕಿ ಭಸ್ಮಾವಶೇಷಂ, ಅಷ್ಟರಲ್ಲಾಗಲೇ ಭಸ್ಮವಾಗಿ ಮಾಡಿಬಿಟ್ಟಿತ್ತು. ದೇರ್ ಇಸ್ ನೋ ಪ್ರೋಸೆಸ್ ಆಫ್ ಬರ್ನಿಂಗ್ ಆಲ್ಸೋ. ಆ ಪ್ರೋಸೆಸ್ ಆಫ್ ಬರ್ನಿಂಗ್ ಅಲ್ಲಿ ಹತ್ಕೊಂಡು ಹರಿತಾ ಇದೆ ಅಂದ್ರೆ ನೀರು ಹಾಕಿ ಏರ್ಸಿ ಎಲ್ಲ ಕಾಮ್ ಡೌನ್ ಮಾಡ್ಬೋದು ಅಂತ. ಇಲ್ಲಿ ಹಿ ಹಸ್ ಬೀನ್ ರೆಡ್ಯೂಸ್ ಟು ಆಶಸ್ ಇನ್ ಅ ಸೆಕೆಂಡ್ಸ್ ಟೈಮ್. ಆ ಸೌಂಡ್ ಅಲ್ಲಿಂದ ಬರೋ ಅಷ್ಟರಲ್ಲಿ ದ ಫ್ಲಾಶ್ ಆಫ್ ಇದು ಸೂರ್ಯ, ಇದು ದ ಥರ್ಡ್ ಐ ಆಫ್ ಶಿವ, ಅದು ಭಸ್ಮಾವಶೇಷವಾಗಿ ಮಾಡಿರುವಂಥದ್ದು ಕಾಣಿಸುತ್ತೆ. ಅದನ್ನೇ ನಾವಿಲ್ಲಿ ಕಾಣ್ಬೋದು. ಆಕಾಶದಲ್ಲಿ ಮೋಡಗಳ ಮಧ್ಯೆ ಆ ಮರುದ್ಗಣಗಳು ಎಲ್ಲವೂ ಕೂಡ ಕೈಯನ್ನ ಮೇಲಕ್ಕೆ ಎತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇವೆ. ಮತ್ತೆ ಇಲ್ಲಿ ರತಿ ಕೈಯನ್ನ ಮೇಲ್ಗಡೆ ಎತ್ಕೊಂಡಿದ್ದಾಳೆ. ಮತ್ತೆ ಇವನು ಶಿವ ಮೂರನೇ ಕಣ್ಣನ್ನು ತೆಗೆದಿದ್ದಾನೆ, ಇಲ್ಲಿ ಮನ್ಮಥ ಬಿದ್ದೇ ಹೋಗಿದ್ದಾನೆ ಕೆಳಗಡೆ. ದಟ್ ಆನಿಮೇಷನ್ ಅದನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ. ತುಂಬಾ ವಿಶೇಷವಾದಂತಹ ಶಿಲ್ಪ. ಇದೆಲ್ಲವೂ ಕೂಡ ಕ್ರಿಯೇಟಿವ್ ಫ್ರೀಡಮ್ನ ತಗೊಂಡಿರುವಂಥದ್ದು, ಎಲ್ಲ ಶಿಲ್ಪಿಗಳು ತಗೊಂಡಿರುವಂಥದ್ದನ್ನ ನಾವು ಕಾಣ್ತೀವಿ. ಮತ್ತೆ ನೋಡಿ, ಇದು ಇನ್ನೊಂದು, ಇದನ್ನ ಪಲ್ಲವ ಮಹೇಂದ್ರ ವರ್ಮ ಅಂತ ಒಬ್ಬ ರಾಜ ಇದ್ದ 1400 ವರ್ಷಗಳ ಹಿಂದೆ. ಅವನು ಮತ್ತವಿಲಾಸ ಪ್ರಹಸನ ಅನ್ನುವಂಥ ಒಂದು ರೂಪಕವನ್ನು ಬರೆದಿದ್ದಾನೆ. ಪ್ರಹಸನ ಅಂದರೆ ಇಟ್ಸ್ ಎ ಕಾಮಿಕಲ್ ಪ್ಲೇ, ಇಟ್ಸ್ ಎ ಫಾರ್ಸ್ ಆನ್ ದ ಸೊಸೈಟಿ. ಆ ಪಲ್ಲವ ಮಹೇಂದ್ರ ವರ್ಮ ನೋಡಿ ತುಂಬ ಅತ್ಯಂತ ಸಮೃದ್ಧಿಯಿಂದ ರಾಜ್ಯವನ್ನು ಆಳ್ದವನು. ಆದರೆ ತನ್ನ ಆಳ್ವಿಕೆಯ ಕಾಲದಲ್ಲೇನೆ ಈ ಪಾಶುಪತರು, ಬೌದ್ಧರು, ಮತ್ತೆ ಬೇರೆ ಬೇರೆ ನಾಗಭಿಕ್ಷುಗಳು ಎಲ್ಲ ಅನೇಕರು ಎಲ್ಲ ಇದ್ದಾಗ ಹೌ ದೇ ಹ್ಯಾಡ್ ಬಿಕಮ್ ನ್ಯಾರೋ ಮೈಂಡೆಡ್ ಆ್ಯಂಡ್ ಸೆಕ್ಟೇರಿಯನ್, ಸಂಕುಚಿತವಾದಂತಹ ಬುದ್ಧಿಗಳು ಆಗಿನ ಕಾಲದಲ್ಲೂ ಕಾಣ್ತಾ ಇತ್ತು. ಆ ರೀತಿ ಕೂಡದು, ಎಲ್ಲರೂ ಕೂಡ ದೇ ಮಸ್ಟ್ ಲಿವ್ ಇನ್ ಹಾರ್ಮನಿ, ಸರ್ವ ಸಮಭಾವದಿಂದ ಇರಬೇಕು ಅನ್ನುವಂತೆ ಆ ಮತ್ತವಿಲಾಸ ಪ್ರಸಂಗದಲ್ಲಿ ತೋರಿಸಿದ್ದಾನೆ. ಅಂದರೆ ಆ ಪಾಶುಪತರು ಎಷ್ಟು ನ್ಯಾರೋ ಮೈಂಡೆಡ್ ಆಗಿ ಇದ್ರು, ಮತ್ತೆ ಬೌದ್ಧರು ಕೂಡ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕಾಂಚೀಪುರದಲ್ಲಿ ನ್ಯಾರೋ ಮೈಂಡೆಡ್ ಆಗಿದ್ರು ಅಂತ, ಆ ರೀತಿ ಕೂಡದು ಅಂತ. ಸಾಮಾನ್ಯವಾಗಿ ಯಾರೇ ಒಬ್ಬ ರಾಜನಾದರೆ ಏನಾದರೂ ಬರಿಬೇಕಾದ್ರೆ ತನ್ನ ಆಳ್ವಿಕೆಯೇ ಅತ್ಯಂತ ಶ್ರೀಮಂತವಾದಂಥದ್ದು, ಅತ್ಯಂತ ಶ್ರೇಷ್ಠವಾದದ್ದು ಅಂತ ಸಾಮಾನ್ಯವಾಗಿ ಬರೀತಾರೆ. ಆದರೆ ಇಲ್ಲಿ ನೋಡಿ, ಪಲ್ಲವ ಮಹೇಂದ್ರ ವರ್ಮ ತನ್ನ ರಾಜ್ಯದಲ್ಲಿ ಇದ್ದಂತಹ ಹುಳುಕುಗಳ ಬಗ್ಗೆ ಒಂದು ನಾಟಕವಾಗಿ ಬರೆದಿರುವಂಥದ್ದನ್ನು ನಾವು ಕಾಣ್ತೀವಿ. ತುಂಬ ಸೋ ಮಚ್ ಆಫ್ ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠವಾದಂಥದ್ದು. ಈ ರೀತಿ ಸಂಕುಚಿತ ಭಾವಗಳನ್ನು ನೀವು ಬಿಡಬೇಕು ಅನ್ನುವಂತೆ ಆ ಇಡೀ ಮತ್ತವಿಲಾಸ ಪ್ರಹಸನ ಅನ್ನುವಂತಹ ಆ ನಾಟಕದಲ್ಲಿ ಅದು ಧ್ವನಿಯಾಗಿ ಬರುತ್ತೆ. ಇದು ನಮಗೆ ಕಾಣಿಸುವಂಥದ್ದು ದಾರಾಸುರಂ ಐರಾವತೇಶ್ವರ ದೇವಸ್ಥಾನ ಅಂತ 1100 ಅಬೌಟ್ 12th century ಅಲ್ಲಿ ಕಟ್ಟಿದಂತಹ ಒಂದು ದೇವಸ್ಥಾನ. ಇದು ಶಿವನ ದೇವಸ್ಥಾನ. ಅಲ್ಲಿ ಆ ಮಾಲಿಕೆಯ ಭಾಗ ಅಂತ ನಾವು ಪ್ರದಕ್ಷಿಣ ಪಥದಲ್ಲಿ ಹೋದರೆ ಅಲ್ಲಿ ಒಂದು ಜಾಗದಲ್ಲಿ ಈ ಒಂದು ಶಿಲ್ಪ ಕಾಣಿಸುತ್ತೆ. ಇದು ಈ ದೇವಸ್ಥಾನವನ್ನ ಕಟ್ಟಕ್ಕೆ 400 ವರ್ಷಗಳ ಹಿಂದೆ ಪಲ್ಲವ ಮಹೇಂದ್ರ ವರ್ಮ ಬರೆದಂತಹ ಮತ್ತವಿಲಾಸ ಪ್ರಹಸನದಿಂದ ಪ್ರಭಾವಿತವಾಗಿದ್ದು ಅಂತ ಸಂಶೋಧಕರು ಅದನ್ನ ತೋರಿಸ್ತಾರೆ. ಇಲ್ಲಿ ನೋಡಿ, ಆ ಒಬ್ಬ ಪಾಶುಪತ ಎಷ್ಟೋ ಜನ ಸನ್ಯಾಸವನ್ನ ಅಥವಾ ವ್ರತವನ್ನ ನಿಜವಾದಂತಹ ಭಕ್ತಿ ಇಲ್ಲದೆ ಆ ವ್ರತವನ್ನ ಪಾಲಿಸುವಂಥವ್ರು ಇರ್ತಾರೆ. ಆ ರೀತಿಯಾಗಿ ಆಗಿದೆ ಈ ಪಾಶುಪತನ್ಗೆ. ಅವನು ಹೇಳ್ತಾ ಇದ್ದಾನೆ ನೋಡಿ, ಪೇಯಾಸುರ ಪ್ರಿಯತಮ ಮುಖ ಮೀಕ್ಷಿತವ್ಯಂ ಗ್ರಾಹ್ಯ ಸ್ವಭಾವ ಲಲಿತೋ ವಿಕೃತಶ್ಚ ವೇಷಃ ಏನೇದ ಮೀದೃಶಂ ಅದೃಶ್ಯತ ಮೋಕ್ಷವರ್ತ್ಮ ದೀರ್ಘಾಯುರಸ್ತು ಭಗವಾನ್ ಸ ಪಿನಾಕ ಪಾಣಿಹಿ ಅಂತ. ಟೋಟಲ್ ಮಿಸ್ಇಂಟರ್ಪ್ರಿಟೇಷನ್ ಆಫ್ ದ ಶೈವ, ಆಫ್ ದ ಪಾಶುಪತ ಸೆಕ್ಟ್. ಏನಂತ ಹೇಳ್ತಾ ಇದ್ದಾನೆ ಅಂದರೆ, ಎಷ್ಟು ಆ ಭಗವಂತನಾದಂತಹ ಶಿವ ಎಷ್ಟು ಕರುಣಾಮಯಿ, ನಮಗೆಲ್ಲ ಯಾವ ರೀತಿಯಾಗಿ ಅವನು ಅಡ್ವೈಸ್ ಮಾಡಿದ್ದಾನೆ, ಮಾರ್ಗದರ್ಶನವನ್ನು ಮಾಡಿದ್ದಾನೆ ಅಂದರೆ, ಪೇಯಾಸುರ ಚೆನ್ನಾಗಿ ಹೆಂಡವನ್ನ ಕುಡಿಬೇಕಂತೆ. ಪ್ರಿಯತಮ ಮುಖ ಮೀಕ್ಷಿತವ್ಯಂ, ಪ್ರಿಯತಮೆಯ ಮುಖವನ್ನ ನೋಡಿಕೊಂಡು ಸುರಾಪಾನ ಮಾಡುವಂಥದ್ದೇ ಮೋಕ್ಷಕ್ಕೆ ಮಾರ್ಗ.
ಮತ್ತು ವಿಕೃತಶ್ಚ ವೇಷ, ನಮ್ಗೆ ಹೇಗೆ ಬೇಕಾದರೂ ಹಾಗೆ ವಿಕೃತವಾದಂತಹ ವೇಷವನ್ನು ನಾವು ಧರಿಸ್ಕೊಂಡು ಹೆಂಡವನ್ನು ಕುಡಿತಾ ಪ್ರಿಯತಮ ಮುಖವನ್ನು ನೋಡ್ತಾ ಇದ್ರೆ ಅದೇ ಮೋಕ್ಷಕ್ಕೆ ಮಾರ್ಗ ಅಂತ ಇವನು ಪಾಶುಪತ ಶೈವ ದರ್ಶನದಲ್ಲಿ ಹೇಳಿರುವಂಥದ್ದು. ಮೋಕ್ಷವರ್ತ್ಮ ದೀರ್ಘಾಯುರಸ್ತು ಭಗವನ್ ಪಿನಾಕ ಪಾಣಿಹಿ. ಅವನೊಬ್ಬ ಕುಡುಕ ಚೆನ್ನಾಗಿ ಕುಡಿದು ಬಿಟ್ಟಿದ್ದಾನೆ, ಶಿವನಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ದೀರ್ಘಾಯುರಸ್ತು, ಇಷ್ಟು ಚೆನ್ನಾಗಿ ಒಳ್ಳೆ ಮಾರ್ಗವನ್ನೆಲ್ಲ ನಮಗೆ ಹೇಳ್ಕೊಟ್ಟಿದ್ಯಲ್ಲ, ನೀನು ದೀರ್ಘಕಾಲ ಸದಾಕಾಲ ಚಿರಂಜೀವಿಯಾಗಿ ಬದುಕು ಅಂತ ಇವನು ಆಶೀರ್ವಾದ ಮಾಡ್ತಾ ಇದ್ದಾನೆ. ದಿಸ್ ಇಸ್ ಎ ಕ್ಯಾರಿಕೇಚರ್, ಇದೊಂದು ಸತ್ಯ ಅಂತ ಯಾರು ಭಾವಿಸಬಾರ್ದು. ಈ ಥರ ಆಗ್ತಾ ಇದೆ ಸಮಾಜದಲ್ಲಿ. ಯಾವ ರೀತಿಯಾಗಿ ಸತ್ವ ಮಾರ್ಗವನ್ನು ಬಿಟ್ಟು ತಾಮಸ ಮಾರ್ಗವನ್ನು ಜನರು ಹಿಡಿದಿದ್ರು 1400 ವರ್ಷಗಳ ಹಿಂದೆ ಅಂತ ಅವನು ಮತ್ತವಿಲಾಸ ಪ್ರಹಸನದಲ್ಲಿ ಪಲ್ಲವ ಮಹೇಂದ್ರ ವರ್ಮ ತೋರಿಸಿದ್ದಾನೆ. ಬಹಳ ವಿಶೇಷವಾದಂತಹ ಪ್ರಹಸನ, ಅನೇಕ ಜನ ಇದನ್ನ ಅನುವಾದ ಕೂಡ ಮಾಡಿದ್ದಾರೆ, ವೇದಿಕೆ ಮೇಲೆ ಕೂಡ ಇದನ್ನ ತಂದಿದ್ದಾರೆ. ಇಲ್ಲಿ ನೋಡಿ, ಅವನು ಕುಡಿತಾ ಇರುವಂಥವನು ಆ ಪ್ರೇಯಸಿ ಯಾರಿರ್ತಾಳೆ ಅವಳೊಬ್ಳು ವೇಶ್ಯೆ, ಅವಳ ಕಾಲಿಗೆ ಎಂಟ್ಯಾಂಗಲ್ ಮಾಡ್ಕೊಂಡಿರುವಂಥದ್ದು ಕಾಲನ್ನ, ಇದೆಲ್ಲವನ್ನು ನೋಡ್ತೀನಿ. ಅವಳ ಮುಖವನ್ನು ಹಿಡಿದಿರೋದು ಎಲ್ಲ, ಅವನ ಪಾಶುಪತ ಅವನು ಹಿಡ್ಕೊಳ್ಬೇಕಾಗಿರುವಂತಹ ದಂಡ ಕೂಡ ಇಲ್ಲಿ ಇನ್ಯಾರೋ ಸ್ನೇಹಿತನ ಕೈಲಿ ಕೊಟ್ಟಿರೋದು ಎಲ್ಲ. ಈ ದೇವಸೋಮ ಅಂತ ಅವಳ ಹೆಸರು ಕೂಡ ಬರುತ್ತೆ. ಆ ರೀತಿಯಾದಂಥ ಒಂದು ಪ್ರಸಂಗ. ಅಂದರೆ ಈ ಕಾವ್ಯಗಳನ್ನ, ನಾಟಕಗಳನ್ನ, ಪ್ರಹಸನಗಳನ್ನ ಎಲ್ಲ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ಕೊಂಡಿದ್ರು. ಅದು ಗದ್ಯ ರೂಪದಲ್ಲಿ ಅಥವಾ ಶ್ರವ್ಯ ಮಾಧ್ಯಮಕ್ಕೆ ಒದಗುವಂತೆ ಪ್ರಹಸನದಲ್ಲಿ ಹೇಳಿದ್ರೆ, ದೃಶ್ಯ ಮಾಧ್ಯಮದಲ್ಲಿ ಒದಗುವಂತೆ ಶಿಲ್ಪಗಳಲ್ಲಿ ಮಾಡ್ತಾ ಇದ್ರು. ಬ್ಯಾಕ್ ಇನ್ ದೋಸ್ ಡೇಸ್ ದಟ್ ವಾಸ್ ದ ಬೆಸ್ಟ್ ಫಾರ್ಮ್ ಆಫ್ ಆನಿಮೇಷನ್, ಸ್ಕಲ್ಪ್ಚರ್ಸ್ ಆ್ಯಂಡ್ ಪೇಂಟಿಂಗ್, ಬೆಸ್ಟ್ ಫಾರ್ಮ್ ಆಫ್ ಆನಿಮೇಷನ್. ಆ ರೀತಿಯಾಗಿ ಇದ್ದಂಥದ್ದು. ಮತ್ತು ಸಾಕಷ್ಟು ಇದೆ ನೋಡಿ. ತುಂಬ ಪ್ರಾಚೀನವಾದಂತಹ ಗುಪ್ತರ ಕಾಲಕ್ಕೆ ನಾವು ಹೋಗೋದಿದ್ರೆ ಇನ್ನೊಂದು 2-3 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಇಲ್ಲಿ ಕೇಶಿ ರಾಕ್ಷಸನನ್ನು ಶ್ರೀಕೃಷ್ಣ ಸಂಹಾರ ಮಾಡ್ತಾ ಇರುವಂಥದ್ದು. ಆ ಕೇಶಿ ರಾಕ್ಷಸನ ಯಾವ ವರ್ಣದೆ ಇದೆ, ಯಾದವಾಭ್ಯುದಯ ಅಂತ. ಇದು ಈ ಒಂದು ಶಿಲ್ಪ ಬಂದು ಹೆಚ್ಚು ಕಮ್ಮಿ 800 ವರ್ಷಗಳ ನಂತರ ಬಂದಂತಹ ಒಂದು ಕಾವ್ಯ ಇದು. ಇಲ್ಲಿ ಯಾವ ಡಿಸ್ಕ್ರಿಪ್ಷನ್ ಇದೆ ಅದನ್ನೇ ಶಿಲ್ಪದಲ್ಲಿ ಪಾಲಿಸಿರುವಂಥದ್ದು, ಅಥವಾ ಶಿಲ್ಪದಲ್ಲಿ ಯಾವಿದೆ ಅದನ್ನೇ ಈ ಪದ್ಯದಲ್ಲಿ ಕೂಡ ಹೇಳಿರುವಂಥದ್ದು. ಆ ಕೇಶಿ ರಾಕ್ಷಸ ಹೇಗಿದ್ದ ಅಂದರೆ, ಅವನು ಬಾಯನ್ನು ತೆರ್ಕೊಂಡಿದ್ದ, ಮತ್ತೆ ಅವನು ಕೃಷ್ಣನ ಹತ್ರ ಓಡ್ ಬಂದರೆ ಕೃಷ್ಣ ಅವನ ಕೈಯನ್ನ ಅದರ ಬಾಯಿ ಒಳಗೆ ಹಾಕದ ಅಂತ ಅದನ್ನೇ ಇಲ್ಲಿ ಪದ್ಯದಲ್ಲಿ ಹೇಳಿದೆ, ಶಿಲ್ಪದಲ್ಲೂ ಕೂಡ ತೋರಿಸಿದೆ. ವಿವೃತಾಯತ ವಕ್ತ್ರಕಂದರಂ, ಆಯತ ಲೈಕ್ ಎ ಸರ್ಕಲ್. ಅವನ ಕೇಶಿ ರಾಕ್ಷಸ ಇವನ್ನ ತಿಂದು ಬಿಡಬೇಕು ಅಂತ ದೊಡ್ಡದಾಗಿ ಒಂದು ವೃತ್ತಾಕಾರದಲ್ಲಿ ಬಾಯನ್ನು ತೆಗೆದ. ವಿವೃತ್ತಾಯತ ವಕ್ತ್ರಕಂದರಂ ಪ್ರತಿಧಾವಂತಂ ಇವಾಂತಕಂ ಪ್ರಭು. ಆ ಅಂತಕನಂತೆ, ಮೃತ್ಯುವಿನಂತೆ ಆ ಕೇಶಿ ರಾಕ್ಷಸ ಬಂದರೆ, ಭುಜ ಸಾನುಮತ ಪ್ರವೇಶನಾಥ್. ಭುಜ ಸಾನು, ಅವನ ಭುಜಗಳೇ, ಶ್ರೀಕೃಷ್ಣನ ಭುಜಗಳೇ ಸಾನುವಿನಂತೆ, ಒಂದು ಪರ್ವತದಂತೆ ಅಷ್ಟು ಬಲಿಷ್ಠವಾಗಿ ಇದ್ದಂಥದ್ದು. ಆಗಮಂ ವಜ್ರ ಇವ ವ್ಯದಾರ್ಯತ್, ವಜ್ರದಂತೆ ಇದ್ದಂತಹ ಅವನ ಕೈಗಳು, ಪರ್ವತದಂತೆ ಇದ್ದಂತಹ ಕೈಗಳು, ಅದರಿಂದ ಸಂಹಾರವನ್ನು ಮಾಡ್ದ ಅಂತ ಅದನ್ನೇ ತೋರಿಸಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ತದ್ವತ್ತಾಗಿ ಪದ್ಯದಲ್ಲಿ ಏನು ಹೇಳಿದ್ಯೋ ಶಿಲ್ಪದಲ್ಲಿ ಅದನ್ನೇ ನಾವು ತೋರಿಸಿರುವಂಥದ್ದು. ಇದು ವಸ್ತುತಃ ನ್ಯೂಯಾರ್ಕಲ್ಲಿ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಅಲ್ಲಿದೆ. ಇದು ಗುಪ್ತರ ಕಾಲದ ಒಂದು ಶಿಲ್ಪ. ಮತ್ತು ನೋಡಿ, ಆ ಡೈನಮಿಸಮ್ ಆಫ್ ದ ಸ್ಕಲ್ಪ್ಚರ್, ಅವನಲ್ಲಿ ಓಡಿ ಬರ್ತಾ ಇರುವಂಥದ್ದು, ಎರಡೇ ಕಾಲಲ್ಲಿ ಕೇಶಿ ರಾಕ್ಷಸ ನಿಂತಿರುವಂಥದ್ದು. ಅದಕ್ಕೆ ಮುಂಚೆ ಇನ್ನೊಬ್ಬ ಅಸುರ, ಅದು ವೃಷಾಸುರ ಅಥವಾ ಧೇನುಕಾಸುರ ಯಾರೋ ಒಬ್ಬನ್ನ ಸಂಹಾರ ಮಾಡಿದಾನಾಗಲೇ ಶ್ರೀಕೃಷ್ಣ, ಅಲ್ಲಿ ಕೆಳಗಡೆ ಬಿದ್ದಿದ್ದಾನೆ. ಮತ್ತೆ ಇವನು ಬರ್ತಾ ಇದ್ದಾನೆ ಕೇಶಿ ರಾಕ್ಷಸ, ಅವನನ್ನ ಕೂಡ ಸಂಹಾರ ಮಾಡ್ತಿರುವಂತೆ ಇದೆಲ್ಲವನ್ನು ತೋರಿಸಿದ್ದಾರೆ ಇಲ್ಲಿ. ಮತ್ತೆ ನೋಡಿ, ಇದನ್ನೊಂದು ಬಹಳ ಸುಂದರವಾದಂಥದ್ದು ಡೆಲ್ಲಿನಲ್ಲಿ ಇದೆ. ಇದೆಲ್ಲವೂ ಕೂಡ ದಶಾವತಾರ ದೇವಸ್ಥಾನ ಅಂತ, ದೇವಗೃಹ ಅಥವಾ ದಿಯೋಗರ್ ಅಂತ, ಅಲ್ಲಿ ಆ ದೇವಸ್ಥಾನದ ಭಾಗವಾಗಿ ಇದ್ದಿದ್ದು. ಇವತ್ತು ಈ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ, ನ್ಯಾಷನಲ್ ಮ್ಯೂಸಿಯಂ ಡೆಲ್ಲಿಲಿ ಯಾವ್ದಿದೆ, ಅಲ್ಲಿ ಈ ಎಲ್ಲ ಸಂಗ್ರಹ ಇದೆ. ಈ ಒಂದು ಸಂದರ್ಭ, ದೇವಕಿ ತನ್ನ ಮಗು ಕೃಷ್ಣ ಕಪ್ಪು ಬಣ್ಣದ ಮಗು, ಕರ್ಷಣಾತ್ ಕೃಷ್ಣ ಇತ್ಯಾಹು. ಕರ್ಷಣ ಅಂದರೆ ಆಕರ್ಷಣೆ, ಸೋ ಮಚ್ ಆಫ್ ಅಟ್ರಾಕ್ಷನ್, ವೆರಿ ಅಟ್ರಾಕ್ಟಿವ್ ಪರ್ಸನಾಲಿಟಿ. ಕರ್ಷಣಾತ್ ಕೃಷ್ಣ ಇತ್ಯಾಹು ಅಂತ. ಹಾಗೆ ಹುಟ್ಟಿದಂತಹ ಕೃಷ್ಣನನ್ನ ಒಂದು ಕಡೇ ಸಲ ನೋಡಿ ವಸುದೇವನ ಕೈಗೆ ಕೊಡ್ತಾ ಇರುವಂಥದ್ದಿಲ್ಲಿ. ಆಮೇಲೆ ಮತ್ತೆ ಅವಳಿಗೆ ಎಷ್ಟೋ ವರ್ಷಗಳ ನಂತರ ನೋಡೋಕ್ಕೆ ಸಿಗತ್ತೆ, ಆದರೆ ಮತ್ತೆ ಸಿಗ್ತಾನೋ ಇಲ್ವೋ ಅನ್ನುವಂತಹ ಆತಂಕ ಎಲ್ಲವನ್ನೂ ಉಳ್ಳಂತಹ ಈ ದೇವಕಿ ವಸುದೇವನಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇರುವಂಥದ್ದು. ಇದನ್ನು ನಾವಿಲ್ಲಿ ಕಾಣ್ತೀವಿ. ಅದಕ್ಕೆ ಸಮವಾದಂತಹ ಈ ಮುಕುಂದ ವಿಲಾಸ ಅನ್ನುವಂತಹ ಈ ಒಂದು ಪದ್ಯದಲ್ಲಿ ನಾವು ಕಾಣ್ತೀವಿ. ಅವನ ನೋಡೋದು ಮಾತ್ರ ಅಲ್ಲ, ಅವನ ಪರಿಮಳವನ್ನು ಕೂಡ ಆಘ್ರಾಣಿಸ್ತಾ ಇದ್ಲು ದೇವಕಿ ಮತ್ತು ವಸುದೇವರು ಇಬ್ಬರು ಕೂಡ. ಹಾಗೆ ಇತ್ತು ಅಂತ ಆ ಸಂದರ್ಭ. ಇದರ ನಂತರದ ಇನ್ನೊಂದು ಶಿಲ್ಪ ನಮಗೆ ದೇವಗೃಹದಲ್ಲೇ ಕಾಣಿಸುತ್ತೆ. ಇವನು ವಸುದೇವ ಈ ಮಗುವನ್ನು ಇಟ್ಕೊಂಡು ಬರ್ತಾನೆ. ಆ ಕಡೆಯಿಂದ
ಯಶೋದೆ ಅವಳ ಹೆಣ್ಣು ಮಗುವನ್ನ ಇಟ್ಕೊಂಡು ಬಂದು ಅಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಅಂತ ಆ ಶಿಲ್ಪ ಕೂಡ ಇದೆ ದೇವಗೃಹದಲ್ಲಿ ವಸ್ತುತಃ ಈ ದಶಾವತಾರ ದೇವಸ್ಥಾನದಲ್ಲಿ. ಮತ್ತೆ ಈ ಹೊಯ್ಸಳರ ಕಾಲದಂತೂ ಅನೇಕ ತುಂಬಾ ಸುಂದರವಾದಂಥದ್ದು ಇದೆ. ನೋಡಿ ಇಲ್ಲಿ ಈ ಒಂದು ಶಿಲ್ಪ ಇದಕ್ಕೆ ಪದ್ಯವನ್ನ ಹೋಲುವಂತೆ ಇರುವಂಥದ್ದು. ಏಕಪಾದದಲ್ಲಿ ಇವನು ಶಿವ ನರ್ತನವನ್ನು ಮಾಡ್ತಿದ್ದಾನೆ, ಅವನ ಎಡಗಾಲನ್ನ ಎತ್ತಿದ್ದಾನೆ. ಇದನ್ನ ಪಾರ್ಶ್ವಜಾನು ಅಥವಾ ಊರ್ಧ್ವಜಾನು ಅನ್ನುವಂತಹ ಒಂದು ಚಾರಿ ನಾಟ್ಯಶಾಸ್ತ್ರದ ಪ್ರಕಾರ ಆ ರೀತಿಯಾದಂತಹ ಒಂದು ಚಲನೆಯನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ಹೊಂದುವಂತೆ ಒಂದು ರಾಜಶೇಖರನ ಕಾವ್ಯ ಮೀಮಾಂಸಾ ಅನ್ನುವಂಥ 1000 ವರ್ಷದ ಹಿಂದಿನ ಗ್ರಂಥ, ಅಲ್ಲಿ ಬರುವಂಥ ಪದ್ಯ ಜಯತ್ಯೇಕಪದ ಕ್ರಾಂತ ಸಮಸ್ತ ಭುವನತ್ರಯ ದ್ವಿತೀಯ ಪದ ವಿನ್ಯಾಸ ವ್ಯಾಕುಲಾಭಿನಯ ಶಿವ. ಯಾವ ರೀತಿಯಾದಂಥದ್ದು ಅಂದರೆ ಶಿವತತ್ವ ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳಿರುವಂಥದ್ದು ನಾವು ಕಾಣ್ತೀವಿ. ಇಡೀ ಜಗತ್ತು ಶಿವನ ಆಲಯವಾಗಿದೆ, ಇಡೀ ಜಗತ್ತು ಶಿವನಿಂದ ಆವರಿಸಲ್ಪಟ್ಟಿದೆ. ಇಟ್ ಹಸ್ ಬೀನ್ ಎನ್ಕಾಂಪಾಸ್ಡ್ ಆ್ಯಂಡ್ ಪೆನಿಟ್ರೇಟೆಡ್ ಬೈ ದ ಭಗವಂತನ ತತ್ವ. ಹಾಗೆ ಅಂತ ಇಲ್ಲಿ ಜಯತ್ ಏಕಪದ ಕ್ರಾಂತ ಸಮಸ್ತ ಭುವನತ್ರಯಂ, ಒಂದೇ ಪಾದದಿಂದ ಶಿವ 3 ಜಗತ್ತನ್ನು ಕೂಡ ಆವರಿಸ್ಕೊಂಡು ಬಿಟ್ಟಿದ್ದಾನೆ. ಹೀಗಿರುವಾಗ 2ನೇ ಪಾದವನ್ನ ಎಲ್ಲಿಡ್ಲಿ ಅಂತ ಅವನಿಗೆ ವ್ಯಾಕುಲನಾಗಿದ್ದಾನೆ ಅಂತ. ಇಡೀ ಜಗತ್ತನ್ನೇ ಆವರಿಸ್ಕೊಂಡ್ಮೇಲೆ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಮ್ ನಮ ಸಾತ್ವಿಕಂ ಶಿವಂ ಅಂತ ಅಭಿನಯ ದರ್ಪಣದಲ್ಲಿ ಬರುವಂತಹ ಒಂದು ಪದ್ಯ. ಆಂಗಿಕಂ ಭುವನಂ ಯಸ್ಯ, ಈ ಜಗತ್ತಿನಲ್ಲಿ ಆಗುವಂತಹ ಎಲ್ಲಾ ಚಲನೆಗಳು ಶಿವನ ಚಲನೆಯೇ. ಆಂಗಿಕಂ ಭುವನಂ ಯಸ್ಯ, ಮೋಡಗಳ ಹೋಗುವಂಥದ್ದಿರಲಿ, ಪಕ್ಷಿಗಳು ಹಾರುವಂಥದ್ದಿರಲಿ, ನದಿಗಳು ಚಲನೆ ಮಾಡುವಂಥದ್ದಿರಲಿ, ಅಥವಾ ಗ್ರಹಗಳ ಉಪಗ್ರಹಗಳ ಎಲ್ಲದರ ಚಲನೆ ಕೂಡ ಆಂಗಿಕಂ ಭುವನಂ ಯಸ್ಯ. ವಾಚಿಕಂ ಸರ್ವವಾಂಗ್ಮಯಂ, ಯಾವುದೇ ಒಂದು ಸೌಂಡ್, ಎನಿ ಕೈಂಡ್ ಆಫ್ ಸೌಂಡ್ ಇಸ್ ಶಿವಾ ಸೌಂಡ್. ವಾಚಿಕಂ ಸರ್ವವಾಂಗ್ಮಯಂ, ಎಲ್ಲವೂ ಕೂಡ ಶಿವನ ಭಾಷೆಯೇ. ಪಕ್ಷಿಗಳ ಚಿಲಿಪಿಲಿ ಇರ್ಬೋದು, ಜುಡುಜುಡು ನದಿಯ ಜುಡುಜುಡು ಇರ್ಬೋದು, ಮನುಷ್ಯರ ಭಾಷೆಗಳಿರ್ಬೋದು, ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು, ಇಂಗ್ಲೀಷು, ಜರ್ಮನ್, ಯಾವುದೇ ಭಾಷೆ ಆಗಿರಲಿ, ಎವ್ರಿ ಸೌಂಡ್ ಇಸ್ ವಾಂಗ್ಮಯ ಆಫ್ ಶಿವ. ಆಹಾರ್ಯಂ ಚಂದ್ರ ತಾರಾದಿ, ಚಂದ್ರ ಮತ್ತೆ ತಾರೆಗಳೇ ಅವನಿಗೆ ಆಹಾರ್ಯ, ಎಲ್ಲ ಅಲಂಕರಣವಾಗಿ. ತಮ್ ನುಮ ಸಾತ್ವಿಕಂ ಶಿವ, ಎಲ್ಲದರ ಸತ್ವವಾಗಿ ಇರುವಂಥವನು ಶಿವ ಅಂತ ಆ ಪದ್ಯದ ಸ್ಫೂರ್ತಿಯನ್ನು ಪಡೆದಂತೆ ಈ ಪದ್ಯ ಇದೆ. ಈ ಒಂದು ಶಿಲ್ಪವನ್ನ ಹೋಲುವಂತೆ ಇದೆ. ಇದು ವಸ್ತುತಃ ಒಂದು ಇಟ್ಸ್ ಎ ಮೂವ್ಮೆಂಟ್, ನಾಟ್ಯಶಾಸ್ತ್ರದ ಒಂದು ಚಲನೆ. ಆ ಈ ರೀತಿಯಾದಂಥ ಚಲನೆಗಳನ್ನ ಒಳಗೊಂಡಂತಹ ಎಷ್ಟೋ ಶಿಲ್ಪಗಳು ನಮಗೆ ಕಾಣಿಸುತ್ತೆ. ವಿಶೇಷತಃ ತಂಜಾವೂರ್ ಮತ್ತೆ ಕುಂಭಕೋಣಂ, ಚಿದಂಬರಂ, ಇಲ್ಲಿ 108 ಕರಣಗಳು ಅಂತ ನಾಟ್ಯಶಾಸ್ತ್ರದ 4ನೇ ಅಧ್ಯಾಯದಲ್ಲಿ ಯಾವುದಿದೆ, ಎಲ್ಲವನ್ನೂ ಕೂಡ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಇದರ ವಿಶೇಷವಾದಂತಹ ಅಧ್ಯಯನ ಪದ್ಮವಿಭೂಷಣ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಮಾಡಿದ್ದಾರೆ. ಅಪರ ಭರತ ಮುನಿಗಳ ಅವತಾರದಂತೆಯೇ ಇರುವಂಥವ್ರು ಅವರು ಈ ಸಂಶೋಧನೆಯನ್ನು ಮಾಡದೇ ಇದ್ದಿದ್ರೆ ಯಾವ ಚಲನೆ, ಯಾವ ಹೆಸರು ಅದಕ್ಕೆ, ವಾಟ್ ಇಸ್ ದ ನಾಮನ್ಕ್ಲೇಚರ್ ಫಾರ್ ಈಚ್ ಮೂಮೆಂಟ್ ಆ್ಯಂಡ್ ವಾಟ್ ಡಸ್ ಇಟ್ ಡಿನೋಟ್, ಇದು ಯಾವುದೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆ ಶಾಸ್ತ್ರಕ್ಕೂ ಶಿಲ್ಪಕ್ಕೂ, ಶಾಸ್ತ್ರಕ್ಕೂ ಪ್ರಯೋಗಕ್ಕೂ, ಲಕ್ಷಣ ಗ್ರಂಥಕ್ಕೂ ಲಕ್ಷ್ಯಕ್ಕೂ ಅವರು ಮಾಡಿರುವಂತಹ ಸಮೀಕರಣ ತುಂಬ ವಿಶೇಷವಾದಂತಹ ಅಧ್ಯಯನ. ಅದ್ರ ಪ್ರಕಾರ ಇದು ಒಂದು ರೀತಿ ಪಾರ್ಶ್ವಕ್ರಾಂತಚಾರಿ ಅನ್ನುವಂಥದ್ದು ಚಲನೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಇದನ್ನ ಕಲಾತ್ಮಕವಾಗಿ ನೋಡಿದಾಗ ಒಂದು ಕಾಲನ್ನ ಇಟ್ಟಿದ್ದಾನೆ, ಇನ್ನೊಂದು ಕಾಲನ್ನ ಎಲ್ಲಿ ಇಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಒಂದೇ ಪಾದದಲ್ಲಿ 3 ಭುವನತ್ರಯ ಎಲ್ಲವನ್ನೂ ಆವರಿಸಿಕೊಂಡಿದ್ದಾನೆ ಅನ್ನುವಂತೆ ಈ ಪದ್ಯ ಇದೆ. ಹಾಗೆ ಸಾಕಷ್ಟು ವಿಶೇಷವಾದಂತಹ ಪದ್ಯಗಳುಂಟು, ಶಿಲ್ಪಗಳು ಉಂಟು. ಕೊನೆಯದಾಗಿ ಇತ್ತೀಚಿನದ್ದು ಅಂದರೆ 500 ವರ್ಷಗಳ ಹಿಂದೆ ಲೇಪಾಕ್ಷಿ, ಬೆಂಗಳೂರು ಹತ್ರನೇ ಇರುವಂಥದ್ದು. ಅಲ್ಲಿ ಆ ಗೂಢಮಂಟಪ ಅಂತ ಯಾವುದಿದೆ ಅದರ ಹೊರಭಾಗದಲ್ಲಿ ಇರುವಂತಹ ಉಬ್ಬು ಶಿಲ್ಪ. ಇಲ್ಲಿ ಅರ್ಜುನ ತಪಸ್ಸನ್ನು ಮಾಡ್ತಾ ಇದ್ದಾನೆ, ಪಾಶುಪತಾಸ್ತ್ರಕ್ಕಾಗಿ ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವಾಗ ಇಂದ್ರ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ. ಇದು ಮೂಲ ಮಹಾಭಾರತದಲ್ಲಿ ಬರೋದಿಲ್ಲ, ಆದರೆ ಭಾರವಿಯ ಕಿರಾತಾರ್ಜುನೀಯ ಅನ್ನುವಂಥ ಒಂದು ಕಾವ್ಯದಲ್ಲಿ ಈ ಒಂದು ಪ್ರಸಂಗ ಬರುತ್ತೆ. ಅವನು ಹೇಳ್ತಾನೆ, ಇಂದ್ರ ಬಂದ್ಬಿಟ್ಟು, ನೀನು ಯಾವುದೇ ಶತ್ರುಗಳನ್ನ ಗೆಲ್ಲೋದಕ್ಕೆ ಮುಂಚೆ ನಿನ್ನ ಒಳಗಡೆ ಇರುವಂತಹ ಶತ್ರುಗಳನ್ನ ಗೆಲ್ಲಬೇಕಾಗಿರುವಂಥದ್ದು ಅಂತ. ಅರಿಷಡ್ ವರ್ಗ ಅಂತ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದೇ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಕೂಡ ಹೇಳುವಂಥದ್ದು. ಯಾವುದೇ ರಾಜ ದಿಗ್ವಿಜಯಕ್ಕೆ ಇನ್ನೆಲ್ಲೆಲ್ಲ ವಿಜಯ ಮಾಡ್ಕೊಂಡು ಬಂದೆ, ಅಷ್ಟು ಎಲ್ಲ ಅರ್ಥ ಸಂಪತ್ತಿ, ರಾಜ್ಯವನ್ನೆಲ್ಲ ಪ್ರಾಪ್ತಿ ಮಾಡಿದೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ತನ್ನ ಒಳಗಡೆ ಇರುವಂತಹ ಈ ಶತ್ರುಗಳು ಯಾರಿದ್ದಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದನ್ನ ಗೆದ್ರೆ ಮಾತ್ರ, ಇಂದ್ರಿಯ ಜಯವನ್ನು ಪಡೆದ್ರೆ ಮಾತ್ರ ಅವನು ರಾಷ್ಟ್ರದ ಜಯವನ್ನು ಪಡಿಬೋದು ಅಂತ.
ಅದನ್ನೇ ಹೇಳುವಂತೆ ಇಂದ್ರ, ಅರ್ಜುನನ ತಂದೆನೇ ಇಂದ್ರ ಬಂದು ಆ ಪದ್ಯ ಹಾಗೆ ಹೇಳ್ತಾ ಇರುವಂಥದ್ದು. ಮತ್ತೆ ಅರ್ಜುನ ಹೇಳ್ತಾನೆ ನೋಡಿ, ಅವನು ಹೇಳ್ತಿರುವಂಥದ್ದು ಹಾಗೇನೆ, ನಂಗೆ ಯಾವುದೇ ಮೋಕ್ಷ ಬೇಡ, ಮೊದಲು ನನ್ನ ತಾಯಿ, ನನ್ನ ಹೆಂಡತಿ ಎಲ್ಲರೂ ಯಾವ ಸಫರಿಂಗ್, ದ ಕೈಂಡ್ ಆಫ್ ಟ್ರಬಲ್ ದೇ ಅಂಡರ್ವೆಂಟ್ ಅಂಡರ್ ದ ಹ್ಯಾಂಡ್ಸ್ ಆಫ್ ಕೌರವಾಸ್, ಆ ಕೌರವರು ಮಾಡಿರುವಂತಹ ಅಗೌರವ, ಆ ಹೀನಾಯವಾದಂಥ ಪರಿಸ್ಥಿತಿ ಯಾವುದಿದೆ ಅದರ ನಿರ್ಮೂಲನವನ್ನು ನಾನು ಮಾಡಿದ ಮೇಲೆ ನಾನು ಯಾವುದೇ ಮೋಕ್ಷಕ್ಕಾದರೂ ಸಿದ್ಧನಾಗ್ತೀನಿ ಅಂತ ಅವನ ಲೌಕಿಕ ಕರ್ತವ್ಯದ ಬಗ್ಗೆ ಅರ್ಜುನ ಹೇಳ್ತಿರುವಂಥದ್ದು. ಇದು ಕಿರಾತಾರ್ಜುನೀಯದಲ್ಲಿ ಬರುವಂತಹ ಒಂದು ಸಂಭಾಷಣೆ ಪದ್ಯದ ಮೂಲಕ. ಅದನ್ನು ತದ್ವತ್ತಾಗಿ ಅದನ್ನು ಹೋಲುವಂತೆ ಇಲ್ಲಿ ಚಿತ್ರಣವನ್ನು ಲೇಪಾಕ್ಷಿಯಲ್ಲಿ ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಇಷ್ಟೊತ್ತು ನಾನು ತೋರ್ಸಕ್ಕೆ ಹೊರಟಿದ್ದು ಈ 1 ಗಂಟೆಯ ಉಪನ್ಯಾಸದಲ್ಲಿ ಹೇಗೆ ಕಾವ್ಯಗಳು ಮತ್ತು ಶಿಲ್ಪಗಳು ಬೋತ್ ಆಫ್ ದೆಮ್ ಬಿಲಾಂಗ್ ಟು ದ ಸೇಮ್ ಮೋನೋಲಿಥಿಕ್ ಟ್ರೆಡಿಷನ್. ಈಗ ನೋಡಿ, ಈ ಕಿರಾತಾರ್ಜುನೀಯ ಬರೆದಂಥದ್ದು ಉತ್ತರ ಭಾರತದಲ್ಲಿ, ಅದು 1200 ವರ್ಷಗಳ ಹಿಂದೆ. ಈ ಲೇಪಾಕ್ಷಿ ದೇವಸ್ಥಾನ ಆದಂಥದ್ದು 500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತ, ದಕ್ಷಿಣ ಭಾರತ 1200 ವರ್ಷಗಳ ಹಿಂದೆ ಬಂದಂತಹ ಈ ಪದ್ಯ ಮತ್ತು ಈಗ ಬಂದಂತಹ ಒಂದು ಈ ಶಿಲ್ಪ. ದರ್ ಇಸ್ ಸೋ ಮಚ್ ಆಫ್ ಕನ್ಕಾರ್ಡೆನ್ಸ್ ಅಂಡ್ ಸೋ ಮಚ್ ಆಫ್ ಯೂನಿಟಿ ಅಕ್ರಾಸ್ ಸ್ಪೇಸ್ ಅಂಡ್ ಟೈಮ್. ದೇಶ ಕಾಲಗಳ ಉದ್ದಕ್ಕೂ ಕೂಡ ಭಾರತದಲ್ಲಿ ಆ ಕಲೆಗಳ ಮಾಧ್ಯಮದಲ್ಲಿ, ವೇದಾಂತದ ತತ್ವಗಳಲ್ಲಿ ಎಲ್ಲ ಕೂಡ ವಿ ಸಿ ದಟ್ ಐಕ್ಯತೆ, ಯೂನಿಟಿ ಇರುವಂಥದ್ದನ್ನು ನಾವು ಕಾಣ್ತೀವಿ. ಇಷ್ಟು ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.